ಮಹಾಭಾರತ ಯುದ್ಧ ಎಷ್ಟು ದಿನ ನಡೆದಿತ್ತು ರೀ ಮತ್ ಪಾಂಡವರು ಎಷ್ಟು ವರ್ಷ ವನವಾಸವನ್ನ ಮಾಡಿದ್ರು? ನಮ್ ತಲೆಗಿರ್ಬೇಕಲ್ಲ ಅದು. ನಮಸ್ಕಾರ ರೀ ಎಲ್ಲ ಶರಣ್ರಿಗೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಹೆಂಗಿದ್ದೀರಿ? ಚಲೋ ಇದ್ದೀರಿ ಅನ್ಕೋತೆ. ಸೊ ಇವತ್ತು ಏನು ವಿಶೇಷತೆ ಅಂದ್ರೆ ನಮ್ಮ ಊರಿನ ಊರ ಹತ್ರ ಒಂದು ಡೋನಗಾಂವ್ ಎಮ್ ಅಂತ ಒಂದು ಊರಿದೆ. ಆ ಊರಿನಲ್ಲಿ ಶ್ರೀ ಮಳಪ್ಪ ದೇವಸ್ಥಾನ ಅಂತ ಹೇಳಿ ಇದೆ. ಸೊ ಪ್ರತಿ ವರ್ಷ ಅಲ್ಲಿ ಒಂದು ದಿವಸ ಜಾತ್ರೆ ನಡೀತದೆ ರೀ. ಅಂದ್ರೆ ಈಗ ಡೋನಗಾಂವ್ ಅಂದ್ರೆ ನಮ್ಮೂರು ಅಂತ ತಿಳ್ಕೊರಿ, ನಮ್ಮೂರು ಜಾತ್ರೆ ಅಂತ ತಿಳ್ಕೊರಿ. ಆ ಜಾತ್ರೆಗೆ ನಾವು ಇವತ್ತು ನಡೆದಿದ್ದೆವು. ಸೊ ಇವತ್ತು ನಮ್ಮ ಶಾಪ್ ಏನದ ಕ್ಲೋಸ್ ಆಗದ. ಯಾಕಂದ್ರೆ ಆ ಜಾತ್ರೆ ನಮಗೆ ಹಳೆ ಟೈಮಿನ ಹಿಡಿದು ಕಾಲ ಹಿಡಿದು ನಮಗೆ ಒಂದು ಆ ಜಾತ್ರೆ ಅಂತಂದ್ರೆ ಏನೋ ಒಂದು ಖುಷಿ ರೀ. ಆ ಜಾತ್ರೆಗೆ ಹೋಗಬೇಕು, ಫುಲ್ ಮಜಾ ಮಾಡಬೇಕು, ಎಂಜಾಯ್ ಮಾಡಬೇಕು ಅಂಥೇಳಿ ಎಲ್ಲ ಇದೆ. ಸೊ ಆ ಜಾತ್ರೆ ಹೆಂಗೆ ನಡೀತದ ನಮ್ಮ ಬೀದರ್ ಜಿಲ್ಲೆಯ ಕಮಲ್ನಗರ್ ತಾಲೂಕಿನ ಡೋನಗಾಂವ್ ಎಮ್ ಎಂಬ ಗ್ರಾಮದಲ್ಲಿದೆ. ಅದು ಪ್ರತಿಯೊಬ್ಬರಿಗೂ ನಮ್ಮ ಬೀದರ್ ಜಿಲ್ಲೆಯ ಆ ದೇವಸ್ಥಾನ ಬಗ್ಗೆ ಗೊತ್ತಾಗಬೇಕಂತ ಹೇಳಿ ಈ ವಿಡಿಯೋ ಮಾಡತ್ತೀನಿ. ಸೊ ನೀವು ಯಾರ್ಯಾರು ಎಲ್ಲಿಂದ ನೋಡುತ್ತೀರಾ ಏನಿಲ್ಲ ಸೊ ಕಾಮೆಂಟ್ ಮಾಡಿರಿ. ಹಾಗೆ ಚಾನಲ್ದಾಗ ಹೊಸವರಾಗಿದ್ರೆ ಸಬ್ಸ್ಕ್ರೈಬ್ ಮಾಡತ್ತರ ಮಾತ್ರ ಮರಿಬೇಡ್ರಿ. ಯಾಕಂದ್ರೆ ಹೊಸ ಹೊಸ ವೀಡಿಯೋಗಳು ಹೊಸ ಹೊಸ ಇತಿಹಾಸಗಳು ಹಾಕ್ತಾ ಇರ್ತೀನಿ. ಸೊ ಈಗ ನಾವು ನಮ್ಮ ಮನೇಲಿದ್ದೆವು. ನಮ್ಮ ಅಂಬಾರಿ ತೊಗೊಂಡು ನಾವೀಗ ಇಲ್ಲಿಂದ ಡೋನಗಾಂವ್ ಕಡೆ ಹೊರಟೀವಿ. ಸೊ ನಡ್ರಿ ನಾವು ಇಲ್ಲಿಂದ ಹೋಗೋಣ. ನಮ್ಮ ಊರಿನ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು. ಸೊ ಇಲ್ಲಿ ಬಂದು ಸೊ ನಮ್ದು ಅಪ್ಪ ಕುಂತಾರ. ಅಪ್ಪ ಆರಾಮ ನೋಡ್ರಿ, ಎರಡು ಹಿರಿಗಳು ಇಂಥ ಗುಡಿ ಮೇಲೆ ಕುಂತ ಮೇಲೆ ಗುಡಿ ಆಶೀರ್ವಾದ ಯಾವತ್ತು ಬಿ ಇರ್ತದೆ ನೋಡ್ರಿ. ಸೊ ನೋಡ್ರಿ ಈಗ ಇಲ್ಲಿಂದ ನಾವು ಬಿಡೋಣ, ದರ್ಶನ ಮಾಡಿಕೊಂಡು ಬಿಡೋಣ. ಹೊಂಟಲ್ಗಳು ನಿಂತೆ ನೋಡ್ರಿ. ಹಲೋ ಹಾಯ್ ಯಾರು ಹೊಂಟಿನ ಮಳಪ ಜಾತ್ರೆಗೆ? ನಮ್ಮ ಹಿಂದ್ಗೊಟ್ಟೆ ಅದಕ್ಕೆ ಬರ್ತೀರಿ ಅಂತ ಖರ್ಚ ಪಾನಿ ಅದ ಇಲ್ಲ ನಮ್ಮ ಕಡೆ ಅದಕ್ಕೆ ಇರ್ತದೆ. ನೀವೆಲ್ಲ ಶೇತ್ಕರಿ ಮನುಷ್ಯ ಇದ್ದೀನಿ, ಎಲ್ಲ ರೊಕ್ಕ ಇರ್ತಾವ ನಿಮ್ಮಲ್ಲಿ ದವಾಸಿ. ಸಾವುಕಾರ ಇದ್ದಿ ಮ್ಯಾಲಿಂದ ಸಾವುಕಾರ ಅಂತ ಕರಿತಾವ. 10 ಎಕರೆ ರೀ, 40 ಎಕರೆ ಹೊಲದ ಒಬ್ನಿಗೆ ಅನ್ನ ಹೇಳ. ಇವ ನಾವು ನಡೆದಿದ್ದೇವೆ ಒಂದ್ರ ಮುರ್ಕಿ ಕಡೆ ನಡೆದೇವು. ಸೊ ಮುರ್ಕಿದಾಗ ನಮ್ದು ಶಾಪ್ದಾಗ ಒಂದು ಸ್ವಲ್ಪ ಕೆಲಸ ಅದ್ರೊಳಗ 2 ಐಟಮ್ ಸೀರೀಸಾಗಿ ಇಟ್ಟಿನವ್ರಿಗೆ ಬೇರೆ ಕೊಡೋದು ಕೊಟ್ಟು ಅಲ್ಲಿಂದ ನಾವು ಮುರ್ಕಿ ಮಾರ್ಗವಾಗಿ ಡೋನಗಾಂವ್ ಹೋಗ್ತೇವೆ. 2 ಹಾದಿವರಿ, ಒಂದು ನಮ್ಮ ಊರದಿಂದ ರಂಡ್ಯಾಳು ಮತ್ತು ಡೋನಗಾಂವ್ ಹಿಂಗಾದ್ರೆ ಮಾಳಪ್ಪ. ಇಲ್ಲಿಂದ ಮುರ್ಕಿದಿಂದ ಮಾಳಪ್ಪ ಹೋಗ್ಬೇಕ್ರಿ. ಬಂದು ಇಲ್ಲಿ ನಮ್ಮದು ರಾಜನಾಡ್ದು ಒಂದು ಸಾಮಾನು ಉಳಿದದ. ಇದು ಕೂಡ ಅದ ನೋಡ್ರಿ, ಹಾಸ್ಪಿಟಲ್ದು ದೇವನಲ್ಲು. ನಮಸ್ಕಾರಗಳು ಈ ಕರೆ. ನಮಸ್ಕಾರ ರಾಜಣ್ಣ, ನಿಮ್ಮ ಸಾಮಾನು ಕೊಡ್ಲಾಕ ನಾ ಇಲ್ಲಿ ಬಂದೆ ನೋಡ್ರಿ, ಜಾತ್ರೆ ಬಿಟ್ಕೊಡಿ. ಹೋಲಿ ರೀ, ಹೊಂಟಿಲ್ಲ ರೀ ಯಾಕೆ 2 ದಿನ ಹಾಂ ಠೀಕ್ ಅದ. ಸೊ ಅವ್ರು ಸಾಮಾನು ಕೊಟ್ಟಾಗ ನಡ್ರಿ ಇಲ್ಲಿಂದ ಹೋಗ್ರಿ. ಮುರ್ಕಿ ನಮ್ಮ ಗೀತಾ ಹೋಟೆಲ್ ಗಣೇಶಣ್ಣದ ಹೋಟೆಲ್ದಾಗ ಚಾಯ್ ಕುಡ್ಲಾಕ ಇಲ್ಲಿ ನೋಡ್ರಿ ಸಾವುಕಾರ ಮನುಷ್ಯ ನಿಂತದ. 40 ಎಕರೆ ಹೊಲ, ರೋಡಿಗೆ 50 ಎಕರೆ ಹೊಲ ಅದ. ಒಣ नाचको अहो का आमचं कृष्णा भाऊ भेटले तर काय चाललंय कृष्णा भाऊ? चाललो की जत्रेला? चला जाऊ ता मजा करूत. काय असलं माणसं उगं काय उगं रुपये खर्च करणार तर काय नाही. ಮಾಳಪ್ಪ ಚಾಯ್ ತಂದು ಕೊಟ್ಟಾನ. ಬರ್ತೀವಿ ಆರ್ಡ್ರ್ ಹೇಳಲೇ ಚಾಯ್ ತಂದು ಕೊಡ್ತೀನಿ. ಅರೆ ನಾವು ಈಗ ನಮ್ದು ಅಪ್ಪ ಅರ ನೋಡ್ರಿ. ನಮಸ್ಕಾರಪ್ಪ, ಹರ ಮಹಾದೇವ್ ನೋಡ್ರಿ. ಇಬ್ಬರು ಅಲ್ಲೇ ಹೋಗ್ಯಾರ. ನಮ್ಮ ಮುರ್ಕಿ ಹೋಟೆಲ್ದಾಗ ಏನು ಚಾಯ್ ಸಿಗ್ತದೆ ನೋಡ್ರಿ. ಇದು ವರ್ಲ್ಡ್ದಾಗ ಎಲ್ಲಿ ಸಿಗಲ್ಲ ನೋಡಿ, ಪವಿತ್ರವಾದ ಚಾಯ್ ಅದ ಅಂತ ತಿಳ್ಕೊಬೇಕು. ಒಂದು ಸತಿ ಚಾಯ್ ಕೊಂಡ್ರಲ್ಲ ಸೀದಾ ಇಲ್ಲ ನಾಲ್ಕು ದಾರು ಬಾಟ್ಲಿ ಕೊಂಡಿದ್ದು, ಒಂದು ಚಾಯ್ ಕೊಂಡಿದ್ದು ಬರಬ ಠೀಕೆ ನಡೆದು ನಮ್ದು ಅಮರಣ್ಣ ನಂಗೆ ದಂಧೆ ಕೊಟ್ರಿ. ಈಗ ಹಾಲು ಒಯ್ಯೋದು ನೋಡ್ರಿ ಇಂಥ ಕೆಲಸ. ಗುರುಗಳೇ ನಮಸ್ಕಾರ ರೀ. ಯಾವತ್ತು ಬಂದಿರಿ? 2 ದಿನ ಆಯಿತು. ಆರಾಮ್ರಲ್ಲ ರೀ. ಸೊ ನೋಡ್ರಿ ಈಗ ಇಲ್ಲಿಂದ ಬಿಡರಿ. ಮುಂಜಾನೆ ಪರಿಸ್ಥಿತಿ ಇಂಥ ಖರಾಬ್ ಹತ್ತದ್ರಿ ಇವತ್ತು. ಏನ್ ಹೇಳ್ರಿ, ಯಾರು ಮಾರಿ ನೋಡಿದೆ? ನನ್ನ ಮಾರಿ ನಾನೇ ನೋಡ್ಕೊಂಡೆ ಅನ್ಸ್ಲದ ಕನ್ನಡಾಗ. ಗಾಡಿಯಾಗ ಎಣ್ಣೆ ಹೋಗ್ಯದ್ರಿ ಭೈ, ಏನು ಬಬ್ಬಿ ಹೊಡ್ಕೊಂಬರಿ. ಇಂಥ ಪರಿಸ್ಥಿತಿದಾಗ ನಮ್ದು ಅಂಬಾರಿ ಇಂಥ ಟೈಮ್ನಾಗ ಕೈ ಕೊಡ್ತದು. ಎಲ್ಲರೂ ನೋಡಕ್ಕೆ ಒಳ್ಳೆ ಪ್ಲೇಸ್ಗಳು ನೋಡಕ್ಕೆ ಹೋಗಿನ ಹಿಂಗೆ ಕೈ ಕೊಡ್ತದೆ ನೋಡ್ರಿ. ಬಾಕಿ ಟೈಮ್ನಾಗ ಎಲ್ಲಿ ಕೈ ಕೊಡಲ್ಲ. ಏನು ಮಾಡ್ರಿ, ಹುಟ್ಟಿದ ಹಣೆ ಬರು ಕಿಸ್ಮತ್ ಬಿಡಲ್ದಂತ ಹಂಗದ ಕತಿ. ಮಜಾ ನೈ ಆ ರಹಾ ಹೈ. ನಮ್ದು ಗೋರಕಣ್ಣ ಫೋನ್ ಮಾಡಿದ ತಕ್ಷಣ ನೋಡ್ರಿ ಎಣ್ಣೆ ತಂದು ಕೊಟ್ರ. ಥ್ಯಾಂಕ್ ಯು ಅಣ್ಣ.
ಥ್ಯಾಂಕ್ ಯು ಇಂಥ ಯಾರ ಮನುಷ್ಯರು ಇಡ್ಬೇಡ್ರು ನಮ್ಮ ಅಕ್ಕಪಕ್ಕ ಅಂತ ಒಳ್ಳೆ ವ್ಯಕ್ತಿಗಳು ಇಡಬೇಕು. ಸೊ ಕಷ್ಟ ಟೈಮಿನಾಗ ಸಪೋರ್ಟ್ ಕೊಡುವಂಥ ವ್ಯಕ್ತಿಗಳು ಇರ್ಬೇಕು ನೋಡ್ರಿ. ಕರೆಕ್ಟ್ ಅದಿಲ್ಲ ಹೇಳೋ ಸುನೀಲ್? ನೀವು ಒಣ ಮಾರಿ ಮುಚ್ಕೊಂಡು ಒಣ ದಿನ ಒಂದು 10 ಪರಿಗಳು ಪಟಾಸಲತ್ತಿದಿ. ಗಾಡಿ ಒಳಗೆ ಹೋಗಲ್ರಿ, ಒಳಗೆ ಹೋಗಲ್ರು, ಇಲ್ಲೇ ಹಚ್ತೇವೆ. ಮತ್ತು ನಾವೇನು ಹತ್ತಿರ್ತೇವೆ ಹೋಟೆಲ್ ನಮಗೆ ಹೋಯ್ತಾ ಬರ್ತಾ ಬೇಕಾಗಿ ದಿನದಾಗ ಗಾಡಿ ಹೋದ್ರೆ ಜಿಂದಾರಿ ನಿಮ್ದೆ. ಪಾರ್ಕಿಂಗ್ ನೀವು ತಗೊಳತ್ತೀರಿ ಚಲೋದ? ಗಾಡಿ ನೀವು ಪಾರ್ಕಿಂಗ್ ತಗೊಂಡ ಮೇಲೆ ನಿಮ್ ಜಿಮ್ಮೆದಾರಿ ಇರ್ತದೆ. ಕೀಲಿ ನಿಮ್ಗೆ ಕೊಟ್ಟೈತೆ, ಮತ್ತೆ ಜಿಮ್ಮೆದಾರಿ ನಿಮ್ ನೋಡ್. ನಂಬರ್ಲಿ ಅವ್ನಿಗೆ ಏನು ಸರ್ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಗಾಡಿ ಚಾವಿ ಕೊಟ್ರಿ ನಾನು ಗಾಡಿ ಮುರಿದು ಹೋಯ್ತಂದ್ರೆ ಅದು ಬಿ ಜಿಮ್ಮೆದಾರಿ ನೀವೇ ತಗೋತೆ. ಕೊಡಲೇ ಸರ್ ಒಂದು ಲೆಕ್ಕದ ಪಾರ್ಕಿಂಗ್ ಕೊಡೋದೇ ಇಲ್ಲ. ಪ್ರೈವೇಟ್ ಜಾಗದಾಗ ಖರೀದಾರ ನಿಯಮ ಅನ್ಸರ್ ವರ್ಷಿಗೆ ಕೊಡ್ಲತ್ತೀವಿ. ಗಾಡಿ ಹೋಯ್ತಂದ್ರೆ ಹೋದರ್ಸಿ ಹಿಂಗೆ ಮಾಡೋ ಗಾಡಿ ಪಂಕ್ಚರ್ ಮಾಡ್ಯಾವ. ಹೆಂಗೆ ಮಾಡ್ರಿ ಅದ್ರ ಜಿಮ್ಮೆದಾರಿ? ನಾವು ಹೋದರ್ಸಿ ಪ್ರೂಫ್ ಇಟ್ಕೊಂಡೆ ವಿಡಿಯೋ ಚಾಲು ಮಾಡತ್ತೀವಿ. ಇದು ಓನ್ಲಿ ಆ್ಯಕ್ಚುಲಿ ಪ್ರೈವೇಟ್ ಜಾಗ, ಏನು ಗೌರ್ಮೆಂಟ್ ಇಲ್ಲ ಏನಿಲ್ಲ ರೀ. ಇದಕ್ಕೂ ಇವರು 20 ರೂಪಾಯಿ ತಗೊಳ್ಳೋದು. ಹೋದರ್ಸ್ 10 ರೂಪಾಯಿ ತೊಗೊಂಡ್ರಿ, 20 ರೂಪಾಯಿ. ಗಾಡಿ ಹೋದ್ರೆ ಯಾರು ಜಿಮ್ಮೆದಾರಿ ಅಂತ ನಾ ಕೇಳತ್ತಿದೆ. ಕರೆಕ್ಟ್ ಅದೇನು ತಪ್ಪದೇ ಹೇಳ್ರಿ. ಹೊಯ್ ನೀವು ಗಾಡಿ ಜಿಮ್ಮೆದಾರಿ ನಿಮ್ದದ, ನೀವು ಚಾವಿ ಕೊಟ್ಟವ್ರಲ್ತೀರಿ. ನೀವೇ ಕದ್ದಿರಂದ್ರೆ ಯಾರಿಗೆ ಕೇಳಾರ? ನೀವು ಗೌರ್ಮೆಂಟ್ ಜಾದಾಗ ರೊಕ್ಕ ತಿಲ್ಲತ್ತೀರಂತ ನಾ ಹಿಂಗೆ ಪ್ರೈವೇಟ್ ಜಾಗ ರೊಕ್ಕ ತಿಲ್ಲತ್ತೀರಿ, ನಿಮ್ಗೆ ಅಧಿಕಾರ ನಾ ಹೇಳತ್ತಿಲ್ಲ. ಖರೆ ಮನುಷ್ಯರ್ದು ಮಜಬೂರಿ ಫಾಯ್ದಾ ಊಟಸ್ಕೋಬಾರ್ದು. ಇದು ಯಾರಿಗೆ ಖರಾಬ್ ಹತ್ಬೋದು ನಾ ಅಂಬೋದು ಖರೆ ಕಹಿ ಮಾತು ಸತ್ಯ ಇರ್ತಾವ. ನಂದಿಲ್ಲ, ಹೋದರ್ಸೆ ಕೆಲವು ಮಂದಿದು ಗಾಡಿದು ಚಾವಿ ಮುರಿದೋಗ್ಯಾವ, ಕೆಲವು ಮಂದಿದು ಹವಾ ಇಳಿಸ್ಯಾಕ್ಯಾರ, ಕೆಲವು 2-3 ಗಾಡಿನೂ ಮಿಸ್ ಆಗ್ಯಾವ. ಆಗ್ಯಾವಂತೆ ಪರಿಸ್ಥಿತಿ ಇಲ್ಲಿ ಡೋಣ್ಗ್ಯದ. ಪೈಲೆ ಗಿಡ ನೋಡ್ರಿ, ಅಣ್ಣ ಗಿಡನೇ ತಂದಾರ. ಕ್ಯಾ ಚಲೋ ಶೇಟ್? ಮಸ್ತ್. क्या ऐसा उठा के लाए, पूरा बीजापुर का जामुन उठा के लाए देखो. हाँ चलो बढ़िया चलो मिलेंगे. ಸೊ ಈಗ ನಾವು ಬಂದಿದ್ದೆವು ಶ್ರೀ ಮಹಾಳಪ್ಪ ದೇವಸ್ಥಾನ. ಸೊ ದೇವಸ್ಥಾನ ಇಲ್ಲದ ನಿಮಗೆ ಬಾಜುನ ತೋರಿಸ್ತೀನಿ. ಸೊ ನಮ್ಮ ಮೇನ್ ಅಧ್ಯಕ್ಷರ ಇಲ್ಲಿಂದವ್ರಿ. ಸೊ ನಮ್ದು ಗಣೇಶನ ಹೋಟೆಲ್ ಇಲ್ಲದ. ಯಾರ್ಯಾರು ನೋಡ್ರಿ, ಮುರ್ಕಿ ಶ್ರೀ ಗಣೇಶ್ ಹಲ್ಮಣ್ಗಿ ಗೀತಾ ಹೋಟೆಲ್ ಇಲ್ಲಿ ಹಾಕ್ಯಾರ ಅವರು. ನಮಸ್ಕಾರ ಸೂರ್ಯ, ಚಲ ಆರಾಮ್ ಏಕಾರಾಮ್ ಸಿದ್ದರಾಮಣ್ಣ ಏಕಾರ ನಮ್ಮ ಗಣೇಶಣ್ಣ ಇಲ್ಲಿ ಹೋಟೆಲ್ ಹಾಕ್ಯಾರ ನೋಡ್ರಿ. ಎಲ್ಲಿ ಅಂತಂದ್ರೆ ಸೊ ಇದು ಕುಸ್ತಿ ಮೈದಾನ ಅಪೋಸಿಟ್ದಾಗೆ ಹಾಕ್ಯಾರ ನೋಡ್ರಿ. ನೋಡ್ರಿ ಗಣೇಶಣ್ಣ ನಿಂಗೆ ಹಾಯ್ ಮಾಡ ನೋಡ್ರಿ. MBA ಮೊಬೈಲ್ ಶಾಪ್ದವ್ರು ಸಿಕ್ಕ್ಯಾರ. ಏನಾದ್ರು ಆಫರ್ ಗಿಪ್ಪರ್ ಏನಾರ ನಿಮ್ಮ 3 ಜಾತ್ರೆ ಅದ. ಇಂಥ ಜನ ಆಫರ್ ಇಟ್ಟರು ಮಂದಿ ಗಿರಾಕ್ ಬರ್ತಾವ. ಮತ್ರಿ ವಿಡಿಯೋ ಮಾಡತ್ರಿ, ಕಂಟಿನ್ಯೂ ಮಾಡ್ರಿ. ಚಲೋ ಸೊ ನೋಡ್ರಿ ಎಷ್ಟು ಅದ್ರ. ಈಗಿದು ಸದ್ಯಕ್ಕೆ ನಾರ್ಮಲಿ ಪಬ್ಲಿಕ್ ಅದ ರೀ. ಒಂದಿನ ಜಾತ್ರೆ ಇರ್ತದೆ. ವಿಡಿಯೋ ಮಾಡ್ಲತ್ತಾರ ನೋಡ್ರಿ, ಎಕ್ದಮ್ ಮಸ್ತ್ ಸಪೋರ್ಟ್ ಮಾಡ್ರಿ ಎಲ್ಲರೂ ಬೆಸ್ಟ್ ಸಪೋರ್ಟ್ ಮಾಡಿ. ಸಂಚಾರಿ ಲೋಕು ರೀ, ನಂದು ಐಡಿ ಹೆಸರು ಸಂಚಾರಿ ಲೋಕು ಅಂತೇಳಿ. ಜಾಸ್ತಿ ಯೂಟ್ಯೂಬ್ದಾಗ ಸಪೋರ್ಟ್ ಮಾಡ್ರಿ ಬೈ. ಯೂಟ್ಯೂಬ್, ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ 3ದಾಗ ಮಾಡ್ರಿ. ಒಂದಿನ ಆಫರ್ ಇಡಪ್ಲೆ ಇದೆ. ಯಾರು ಸಬ್ಸ್ಕ್ರೈಬ್ ಮಾಡ್ಕೋತಾರ ಅವ್ರಿಗೆ ನನ್ನ ಕಡೆ ಗಿಫ್ಟ್ ಇಡಪ್ಲೆ ಇದೆ ಒಂದಿನ ನೋಡ್ರಿ. ಸೊ ಈಗ ಇಲ್ಲಿ ನಾರ್ಮಲಿ ಪಬ್ಲಿಕ್ ಅದ. ಸೊ ಇಲ್ಲೆಲ್ಲ ಆಟ ಆಡ್ಲಾಕ ಎಲ್ಲ ಇಲ್ಲಿ ಸಾಯಂಕಾಲ ಕುಸ್ತಿ ಆಗ್ತದ. ಸೊ ದೇವಸ್ಥಾನ ಅಲ್ಲದ. ನಾನು ನಿಮಗೆ ದರ್ಶನ ಮಾಡ್ಕೊಂಡು ಬಂದ ಮೇಲೆ ನಾನು ನಿಮಗೆ ಫುಲ್ ಏನದ ಟೋಟಲ್ ಒಂದಿನ ಜಾತ್ರೆದಾಗ ನೀವು ಎಲ್ಲಿ ಭೀ ಇಷ್ಟು ಪಬ್ಲಿಕ್ ನೋಡ್ಲಿಕ್ಕಿಲ್ಲ, ಅಷ್ಟು ಪಬ್ಲಿಕ್ಕು ಈ ಜಾಗದಾಗ ಇರ್ತದೆ. ಸೊ ನೋಡ್ತಾ ಇರ್ಬೇಕು ವಿಡಿಯೋ ಕಡಿತಕ. ಅರ್ಧ ಬಿಟ್ಟು ಹೋಗ್ಬಾಡ್ರಿ. ಬಂದು ಮತ್ತು ಲೋಕೇಶ್ ಅರ್ಧ ಹೇಳೇನ ಅಂತ ಹೇಳ್ಬಾರ್ದು ಯಾರು ಭೀ. ಹಚ್ತೀರಿ ಹಚ್ರಿ, ಚಲೋ ಹಚ್ಬೇಕು ನೋಡ್ರಿ. ರೊಕ್ಕ ಕೊಡಲ್ಲ ನೋಡ್ರಿ. ನಾವು ಹೆಂಗೆ ಮಾಡ್ತೀರಿ? ನಡೀತದ? हां पैसे देना गेलं तर चालते की? चालते. आजचा दिवस तुमचा आशीर्वाद राहू द्या. हां चालते. कर ನಮ್ಮ ಅಧ್ಯಕ್ಷರು ಬಂದಾರ ನೋಡ್ರಿ. ಓಂ ನಮಃ ಶಿವಾಯ, ಹರ ಹರ ಮಹಾದೇವ್. ಏನ್ ನಡ್ದು ಅದ್ವಿಕ್? ಏನ್ ನಡ್ದು? ಒಬ್ಬನೇ ಬಂದಿದ್ದಕ್ಕೆ ಹಿಂಗೆ ಓಡ್ಬಾರ್ದು. ಪಟೇಲ್ ಆಗಿದ್ದೀನಿ ಹಿಂಗ ಏನಿಲ್ಲ ನೋಡ್ರಿ. ಆರಾಮ್ ಬೇಕಾರ ನಿಮ್ದೇ ಹೇಳ್ರಿ. ಹಾಂ ಸೊ ಈಗ ಇದು ಮೇನ್ ನಾ ಬಂದಿರೋದು ಈಗ ನಮ್ಮ ಮಹಾಳಪ್ಪ ಶ್ರೀ ದೇವಸ್ಥಾನದಲ್ಲ. ಸೊ ಆಪೋಸಿಟ್ದಾಗಿದ್ದೆ. ಒಳ ಹೋಗಿ ನಿಮಗೆ ದರ್ಶನ ಮಾಡಿಸ್ತೇನೆ ನೋಡ್ರಿ. ನಮಸ್ಕಾರ ಈಗ ನಮ್ಮ ಸಂಗಮೇಶ್ವರ್ ಸಿಕ್ಕರ್ ಸರ್. ಇಲ್ಲೇನದ ರೀ ದೇಣಿಗೆ ಕೇಂದ್ರ. ಯಾರ್ಯಾರು ದೇಣಿಗೆ ಕೊಡ್ಲತ್ತಿರಪ್ಪ ಹೆಚ್ಚಿಗೆ ಕೊಡ್ರಿ. ನಮಗೂ ಎರಡು ಜರ ಮನೆಗಿನ ಬರಲ್ಲ, ನಮಗೂ ಸುಧಾರಿಸ್ತದ. ಇಲ್ಲ ಹೆಚ್ಚಿಗಿಲ್ರಿ, ಜರ ಹೇಳ್ರಿ. ನಮಗೂ ಯಾವ ಥರ ಕೆಳಗೆ ಬರ್ತೀವಿ ಹೇಳತ್ತೀವಿ.
ಸೊ ಇದು ನೋಡ್ರಿ ಶ್ರೀ ಮಹಳಪ್ಪ ದೇವಸ್ಥಾನ, ಕಮಲ್ನಗರ್ ತಾಲೂಕಾ, ಬೀದರ್ ಜಿಲ್ಲೆ, ಕಮಲ್ನಗರ್ ತಾಲೂಕಾ, ಡೋಣ್ಗೋ ಎಂಬ ಗ್ರಾಮದಲ್ಲದ. ಸೊ ಇಲ್ಲಿ ಎಷ್ಟು ಅದ್ಭುತವಾದ ಜಾಗ ಅದ ಮತ್ತು ಇಲ್ಲಿ ನೈಸರ್ಗಿಕ ಅನ್ನೋದ ತುಂಬ ಅದ್ಭುತವಾದ ಪರಿಸರ ವನದಲ್ಲಿ ಈ ದೇವಸ್ಥಾನ ಅದ. ನಾವು ಸುಮಾರು ಸತಿ ಆಲ್ರೆಡಿ ಇದ್ರ ಬ್ಲಾಗ್ ಮಾಡೀನಿ, ಆದ್ರೂ ಇವತ್ತು ಯಾಕೆ ಓಪನ್ ಮಾಡತ್ತೀನಿ ಅಂದ್ರೆ ಇಲ್ಲಿ ಜಾತ್ರೆ ಅನ್ನೋದು ತುಂಬ ಅದ ರೀ. ಒಂದಿನ ಜಾತ್ರೆ ರೀ, ಬರೀ ಒಂದಿನ ಜಾತ್ರೆ. ಇಲ್ಲಿ ಇಷ್ಟು ಜನ ಸಾಗುತ್ತಾರ. ಸೊ ನಮ್ದು ಕಮಲ್ನಗರ್ ತಾಲೂಕದಾಗ ಒಂದು ಜಾಸ್ತಿ ಭಕ್ತಿ ಹೊಂದಿರುವ ದೇವಸ್ಥಾನ ಅಂದ್ರೆ ಶ್ರೀ ಮಹಳಪ್ಪ ದೇವಸ್ಥಾನ ಅಂತೇಳಿ ಹೇಳ್ಬೋದು. ಸೊ ನೋಡ್ರಿ, ನಾವು ಒಳಗಡೆ ಹೋಗಿ ದರ್ಶನ ಮಾಡಬಹುದು. ಓಂ ಶಿವ 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 हरे शिव 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 जय शिव ओंकारा प्रभु हर शिव ओंकारा ब्रह्मा विष्णु सदा शिव ब्रह्मा विष्णु सदा शिव अर्धांगी धारा ओम जय शिव ओंकारा ओम जय शिव ओंकारा प्रभु हर शिव ओंकारा. ಸೊ ಈಗ ನೀವೇನದ ಕೆಳಗ ದರ್ಶನ ಮಾಡಿಸಿದೆ. ಈಗ ಮ್ಯಾಲೆ ಹೋಗಿ ನಾನು ನಿಮ್ಗೆ ಮ್ಯಾಲೊಂದು ಶಿವಲಿಂಗ ಅದ, ಸೊ ಅಲ್ಲೂ ದರ್ಶನ ಮಾಡಿಸ್ತಿದ್ದೆ ನಿಮ್ಗೆ. ಸೊ ನೋಡ್ರಿ, ಕಾಕಲ್ಲಿ ಹೋಗ್ಯಾರ. ಸೊ ಇಲ್ಲೊಂದು ಮ್ಯಾಲೊಂದು ಶಿವಲಿಂಗ ಇರೋದು. ಸೊ ತೆಳಗಡೆ ತೆಳಗಿನ ಮೇನ್ ಲಿಂಗ ಅಂತಲ್ಲ, ತೆಳಗಿನ ಮೇನ್ ಲಿಂಗ ಅಲ್ಲ ಪೂಜೆ. ಸೊ ತೆಳಗಡೆ ಇರೋದು ಮೇನ್ ಶಿವಲಿಂಗ, ಅಲ್ಲಿ ಪೂಜೆ ಮಾಡೋದು. ಇಲ್ಲೊಂದು ಮ್ಯಾಲೊಂದು ಶಿವಲಿಂಗ ಅದ. ಸೊ ಹೊರಗಡೆ ನೋಡ್ರಿ, ಈಗ ಇಲ್ಲಿ ಅಂತರ ವ್ಯೂ ಅದ ಮತ್ತು ಭಾಳ ನೈಸರ್ಗಿಕವಾದಂಥ ಪ್ಲೇಸ್ ಅದ ಇದು. ಸೊ ಎಲ್ಲರೂ ಭಕ್ತಾದಿಗಳು ಭಾಳ ಭಕ್ತಿ ಮನಪೂರ್ವಕವಾಗಿ ಈ ದೇವಸ್ಥಾನಕ್ಕೆ ಬರ್ತಾರಂತ ನನ್ನ ಅನುಭವ ಇಲ್ಲ. ಪ್ರತಿಯೊಂದು ಭಕ್ತಾದಿಗಳ ಇದು ಅವರ ಹೇಳ ಮನವಿಕೆ ಅದ ನೋಡ್ರಿ. ಪಟೇಲ್, ಮಹೇಶ್ ಪಟೇಲ್, ಕಾಂಗ್ರ್ಯಾಚುಲೇಷನ್ ರೀ, ನಿಮಗೆ ಪ್ರಮೋಷನ್ ಆಗ್ಯದ. ಭಾಳ ಖುಷಿ ಆಯ್ತು. ರಿಯಲಿದು ಕ್ಯಾಮ್ರಾದಂತೆಲ್ಲ ಮೆಸೇಜ್ ಮಾಡಿದ್ದೀನಿ, ನೀವು ರಿಪ್ಲೈ ಕೊಟ್ಟಿಲ್ಲ. ಹಾಂ, ಬಂದ್ವಿ 2 ದಿನ ಆಯ್ತು. ಸೊ ಇವಾಗ ಪಲ್ಲಕ್ಕಿ ಹೊಂಟದ, ಪಲ್ಲಕ್ಕಿ ಉತ್ಸವ ಹೊಂಟದ. ಸೊ ಇಲ್ಲಿ ಪಲ್ಲಕ್ಕಿ ಉತ್ಸವನ ನಿಮಗೆ ತೋರಿಸ್ಲತ್ತೀನಿ, ನೋಡ್ರಿ. ನಾವು ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಏನದ ಬಂದಿದ್ದೆವು. ಈಗ ನೆಕ್ಸ್ಟ್ ಏನು ಕೆಲಸ ಅಂದ್ರೆ ಸುಮ್ಮ ಜಾತ್ರೆಯಾಗ ಎಷ್ಟು ಜಾತ್ರೆ ಅದ, ಎಷ್ಟು ಏನೇನೈತದೆ ಎಲ್ಲ ನೋಡಿ ತಿರುಗೋದು, ಸುಮ್ಮ ಮಜಾ ಮಾಡೋದು. ಆ ಮಜಾ ನಿಮಗೆ ನಾ ಕುಂದಲ್ಲೇ ತೋರಿಸ್ತೇನೆ, ನೋಡ್ತಾ ಇರೋ ಕಡಿದಾಗ ಸಾಕು. ನಮ್ಮ ರವಿ ಸೌಕರ್ ಬಂದ. ರವಿ ಸೌಕರ್ ನಮಸ್ಕಾರ ರೀ. ಹಾಂ ರೀ, ವರ್ಷಿಗೆ ಬರ್ತಾರೆ ಜಾತ್ರೆ. ನಮ್ಮ ಕಮಲಗಢ ತಾಲೂಕದಾಗ ದೊಡ್ಡ ಜಾತ್ರೆ ಅಂತ ಹೇಳ್ತಿದ್ದಾರೆ. ಈ ಜಾತ್ರೆಗೆ ಬರೋದ್ರೆ ಮತ್ತೆ ಹೆಂಗ್ ಬರ್ಬೇಕು ಹೇಳ್ರಿ? ಎಳಮಸಿಗೆ ಈ ಜಾತ್ರೆಗೆ 2ಕ್ಕೆ ಬರಬೇಕಂತ ಕಂಪಲ್ಸರಿ. ದರ್ಶನ ಮಾಡ್ಕೊಂಡ್ರೆ ಮಾಡ್ಕೊರ್ ಸೌಕರ್. ನೋಡ್ರಿ, ನಮ್ಮ ಮೇನ್ ಮಾಲಕರು ಬಂದಾರ್ರಿ. ಈಗ ನಮಸ್ಕಾರಗಳು, ನಮಸ್ಕಾರ. ಇಲ್ಲ ನೋಡ್ರಿ, ನೀವು ತಂದ್ರಿ. ಸೊ ಉಚಿತ ಸೇವೆ ಆಂಬುಲೆನ್ಸ್ ಇಟ್ಟರಿ ಇಲ್ಲಿ ನೋಡ್ರಿ. ಸೊ ಎಲ್ಲಿದ್ದು ಅಮರ್ಜಿತ್ ಠಾಕೂರ್ ಸರ್, ನಮ್ಮ ಮುರ್ಕಿ ಅವ್ರ ಕ್ಲಿನಿಕ್ ಅದ ನೋಡ್ರಿ, ಠಾಕೂರ್ ಕ್ಲಿನಿಕ್. ಅವ್ರ ಕಡೆಯಿಂದ ಉಚಿತ ಆಂಬುಲೆನ್ಸ್ ಸೇವಾ ವಿತರಣೆ ಅದ ನೋಡ್ರಿ ಇವತ್ತು. ಸೊ ಇಲ್ಲಿ ಅನ್ನ ಪ್ರಸಾದ ಕಾರ್ಯಕ್ರಮ ಇಟ್ಟರೆ ಇಲ್ಲಿ ಫುಲ್ಲು. ಸೊ ಬಂದಿಂದ ಯಾವುದೇ ಭಕ್ತಾದಿಗಳಿಗಾಗಲಿ ಪ್ರತಿ ವರ್ಷನೂ, ಈ ವರ್ಷ ಎಲ್ಲ ಪ್ರತಿ ವರ್ಷನೂ ಅನ್ನದಾಸೋಹ ಕಾರ್ಯಕ್ರಮ ಇಲ್ಲಿ ಇರ್ತದೆ ನೋಡ್ರಿ. ಇಲ್ಲಿ ಒಳಗಡೆ ಅನ್ನ ಪ್ರಸಾದ ಏನದ ಎಲ್ಲ ರೆಡಿ ಮಾಡ್ಲಾಕ ಇದು ಒಂದು ಹಾಲ್ ಅದ ಇಲ್ಲಿ. ಸೊ ಇಲ್ಲೆಲ್ಲ ಅನ್ನ ಪ್ರಸಾದ ತಯಾರಾಗ್ಲತ್ತದ. ಸೊ ಅನ್ನ ಪ್ರಸಾದ ಮಾಡೋ ಅಂಥವ್ರು ಮಾಳಪ್ಪ ಸ್ವಾಮಿ ಉದ್ಗಿರಿಂದ ಬಂದಾರ್ರಿ. ಸೊ ಅವರು ಇಲ್ಲಿ ಪೊಲೀಸ್ ಸಿಬ್ಬಂದಿ ಸೇವೆಗಳಂತ ಇರುತ್ತದೆ ಇಲ್ಲಿ. ಸೊ ಪ್ರತಿ ವರ್ಷನೂ ಸೊ ಇಲ್ಲಿ ಎಲ್ಲ ಕುಸ್ತಿ ಆಟ ಮತ್ತು ಇಲ್ಲೆಲ್ಲ ಭಾರಿ ಆಗಿರ್ತದ. ಸೊ ಈ ಜಾಗದಾಗ ನಮಗೆ ಹಳೆ ನೆನಪುಗಳು ಏನದಲ್ಲ ಭಾಳ ಬರ್ತೀವಿ. ಇವು ಎಲ್ಲ
ಎಲ್ಲ ಸಣ್ಣ ಸಣ್ಣ ಗಿಡಗಳಿಗೆ ನಾವು ಜುಗಾಲಿ ಕಟ್ಟಿ ಆಡ್ತಿದ್ದೇವೆ ಒಂದು ಟೈಮಿನಾಗ ಅಷ್ಟು ಮುಂದೆ ಈ ಜಾಗ ಒಂದು ಅತಿ ಪವಿತ್ರವಾದ ಜಾಗ ಅಂತ ಹೇಳಿ ಕಾಯ್ನೇರೆ ಹಾಂ ಈ ಜಾಗ ನಮ್ಮ ಒಬ್ಬ ಅಭಿಮಾನಿ ಸಿಕ್ಕ ನೋಡ್ರಿ ಮತ್ತೆ ಏನು ನಡೆದು ತಮ್ಮ ಹಾಂ ಹಾಯ್ 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 ಪರಗಳಿಗೆ ಒಂದು ಚೀರಾಟ ಅಂದ್ರೆ ಭಾಳ ಖುಷಿ ನಮ್ಮ ಏಜ್ ಈ ಏಜ್ದಾಗ ನಾವೇನು ಮಾಡಿದೇವ್ರಿ ಇದೇ ಮಾಡಿದೆ ನೋಡ್ರಿ ಮಾಡಿದೇವಲ್ರು ರೊಕ್ಕ ಎಷ್ಟು ತಂದಿರಿ ನೀ ಎಷ್ಟು ತಂದಿದಿ ನೀ 500 किती आणलास रे तिथली पतली खेळास तिथली पण खेळास तुम्ही तिथली पण खेळाला ಜಂಪಿಂಗ್ ಜಪಾಂಗ್ करले ಜಂಪಿಂಗ್ ಜಪಾಂಗ್ ಮಾಡತ್ತ ನೋಡ್ರಿ ಪರಗಳು ಇದ್ರ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಕಣ್ರಿ ಕಳ್ಸಿ ಆಚೆ ಏ ಗಂಗಾ ಮಾನುಸ್ ರಾಮ್ ಇಗಡಿ ಶಿವಮ್ಮ ಸಾರಿ ಶರಣಾರ್ಥಿಗಳು ಹೋಟೆಲ್ ಬಿ ಹಾಕಿರಿ ಇಲ್ಲಿ ಬಿ ಜಾತ್ರೆ ಬಿ ಮಾಡತ್ತೀರಿ हालिन पाकिट जळा ಕೊಟ್ಟಿಲ್ರಿ ನಂಗ असलं काम करायला येतो तुम्ही तेव्हा असं लपूनच जावा कळलं मला नमस्कार ರೀ ಆರಾಮ್ ರೀ ಜಾತ್ರೆ ಆಯ್ತು ಚಲೋ ದರ್ಶನ್ ನಂಬರ್ ಆಯ್ತು ಪರ್ಸ ತಗೊಂಡು ಹೋಗ್ರಿ ಹಾಯ್ ರುದ್ರಾಕ್ಷಿ ಹಾಯ್ ಮಾಡ್ ನಮಸ್ಕಾರ ಮಾಡ ಅಣ್ಣ ಇಲ್ಲದ ಅಣ್ಣ ಮನೆ ಯಾಕದ ಏ ಅಣ್ಣ ಯಾವ ಊರ್ದ ಇದ್ದೀರೋ ಏರಿ ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ ನಂಗೂ ಹಂಗೆ ಅನ್ನಿಸ್ತಾ ಐತೆ ಇಲ್ಲ ಯಾಕೆ ಬಂದಿಲ್ಲ ನಮಸ್ಕಾರ ನಮ್ಮೂರ್ದು ಭರತ್ ಹೌಸ್ ಮನೆದವ್ರು ಬಂದಾರ ನೋಡ್ರಿ ನೀವೇ ಭರತ್ ಹೌಸ್ ಹೋಯ್ತಿ ಹಲ್ಲೇನಾಗ್ಯಾವ ಸೊ ಈಗಿಲ್ಲ ನೋಡ್ರಿ ಪರಗಳೆಲ್ಲ ಆಟ ಆಡೋ ಅಂತ ಹೊಸ ಏನಿಲ್ಲ ಅದ್ದೂರಿಯಾಗಿ ಈ ವರ್ಷ ಬಹಳ ಕಮ್ಮಿ ಬಂದಾವ ಅನ್ಸ್ಲತ್ತ ನಂಗೆ ಆಟ ಆಡ್ಲಾಕ ಸೊ ವರ್ಷಿಗೆ ಇಲ್ಲೆಲ್ಲ ದೊಡ್ಡ ಇರ್ತೀವಿ ಈ ವರ್ಷ ಭಾಳ ಸಣ್ಣ ಬಂದಾವ ಒಂದು ಮನ್ಸಿಗೆ ಏನದ ಜರ ಭಾಳ ಬೇಜಾರ ಒಂದು ವಸ್ತು ಆಗ್ಲತ್ತದ ಸೊ ಇಲ್ಲಿ ನೋಡ್ರಿ ಅಲ್ಲಿ 30 ರೂಪಾಯಿ ಒಂದು ಪೀಸು ಜಾಸ್ತಿ ವಸೂಲಿ ಮಾಡತ್ತಾರಂತ ನನಗೆ ಅನ್ಸ್ಲತ್ತದ ಇವತ್ತು ನಿಮ್ಮ ಒಂದು ಈ ಅಭಿಪ್ರಾಯನ ತಿಳಿಸ್ತಾ ಮೂಲಕ ನನಗೆ ಹೇಳ್ರಿ ನೋಡ್ರಿ ಮುದ್ದು ಮಕ್ಕಳು ಸಣ್ಣಾಗ ನೀವು ಈ ಥರ ಮಾಡ್ರಿ ಇಲ್ಲ ಯಾವ ಥರ ಈ ಥರ ಜಂಪು ಆ ಟೈಮಲ್ಲಿ ಇರಲಿಲ್ಲ ಆ ಟೈಮಲ್ಲಿ ಕಬಡ್ಡಿ ಖೋ ಸೊ ಇವೇ ಜಾಸ್ತಿ ಆಗಿರ್ತೀವಿ ಆಗಿನ ಕಾಲದ ಒಂದು ನೆನಪುಗಳು ನನಗೆ ಬರ್ತಾವ ಸೊ ಇಲ್ಲಿ ನೋಡ್ರಿ 10 ರೂಪಾಯಿ 5 ರೂಪಾಯಿ ಎಷ್ಟು ಹಾಕ್ಲತ್ತಿದಿ 10 ರೂಪಾಯಿ ಒಟ್ರ 4 10 ರೂಪಾಯಿ 4 ಎಷ್ಟು ಯಾವ್ದು ಬಂದು 20 ರೂಪಾಯಿ ಕೊಡ್ತಾರೇನು ಹಾಂ ಓಕೆ ಮಾಡಿ ಟ್ರೈ ಮಾಡಿ ಸೊ ನೋಡ್ರಿ ಹಾಕ್ಲತ್ತಂತ ತಮ್ಮ ಟ್ರೈನಿಂಗ್ ತಗೊಂಡು ಬರೋದಿತ್ತು ಟ್ರೈನಿಂಗ್ ತಗೊಂಡಿಲ್ಲಿ ನಮ್ಮ ಫ್ರೆಂಡ್ ಸಿಕ್ಕನ ಗಣೇಶ್ ನಮಸ್ಕಾರ ಮಾಡ್ರಿ ಯಾಕೆ ಬಂದಿವಿ ಇಲ್ಲಿ ಏನು ಮಾಡಕ್ ಬಂದಿವಿ ಜತ್ರಾ ಯಾವ ಊರ್ ಜಾತ್ರೆ ಇದು ಮಲಪ್ಪೈ ಡೋಲ್ಗಾಯಿ ಜಾತ್ರೆ ಕನ್ನಡದ ನಮ್ಮ ಶಾಳ್ಯಾಗ ಕನ್ನಡ ಓದ್ಲಾಕ ಭಾಳ ಫಾಸ್ಟ್ ಇದ್ದ ನೋಡಿದ್ರೆ ಕನ್ನಡ ಹೇಳೋಣ ಏನ್ರ ಹೇಳ ನಮ್ಮ ಫ್ಯಾನ್ಸ್ಗಳಿಗೆ ಏನು ಹೇಳ ಒಂದೆರಡು ಮಾತುಗಳು ಚಲೋ ಬುದ್ಧಿವಂತ ಮಾತುಗಳು ನಮಗೆ ಬರುತ್ತೆ ಕನ್ನಡದ ಟಾಪ್ ಇದ್ದೀನಿ ನಾಚಿಕೆ ಸರ್ ಬರ್ಬೇಕು ನಿಮ್ಮ ಅಂತರ ನಮ್ಮ ಕನ್ನಡ ಹಾಳಾಗ್ಲತ್ತು ನಿಂದ್ರು ಇಲ್ಲೆಲ್ಲ ಗ್ರೂಪ್ ಅದ ಪರಗಳು ಮತ್ತೆ ಏನ್ ನಡೆದದ ಏನಿಲ್ಲರಿ ಮತ್ತೆ ಈಗ ಜಾತ್ರೆದಾಗ ಏನದ ಏನಿಲ್ಲ ಅಂದ್ರೆ ಹಸು ಕಾಂಟೆಂಟ್ ಏನ್ ಯಾರ ಮಾಡಮನಿತ್ತೇವ್ ಸಪೋರ್ಟ್ ಮಾಡಂಟ್ರ ಮನುಷ್ಯರು ಏನ್ ಮಾಡ್ಬೇಕು ಹೇಳಿ ಸಪೋರ್ಟ್ ಯಾರಿಗೆ ಸಪೋರ್ಟ್ ಮಾಡ ಅನ್ಬಾರ್ದು ನೋಡ್ತಮ್ಮ ಯಾವತ್ತು ಅಂತ ಸಪೋರ್ಟ್ ಮಂದಿ ನಿಂಗ್ ಲೈಕ್ ಮಾಡ್ಬೇಕು ನಿಂಗ್ ಫಾಲೋ ಮಾಡ್ಬೇಕು ಆ ತರ ನೀ ಬೆಳೆಸ್ಕೋಬೇಕು ಜನ ಇವ್ರು ನೋಡ್ರಿ ನಮ್ ಟೋಕ್ರೆ ಸೈನಾಥ್ ಅವ್ರ ಮುರ್ಕದಾಗ ಹಿಡಿದು ಒಂದ್ ಕಿರುಳ ಶಾಪ್ ಅದ ಸರ್ ಹೇಳ್ರಿ ಏನಿಲ್ಲ ಜಾತ್ರೆ ಬಂದಿದ್ದು ಏನದ ಮನ್ಯಾಗ ಊಟ ಏನ್ ಮಾಡ್ರಿ ಇವತ್ತು ಹಬ್ಬದ ಅದೇ ಹೋಳ್ಗಿ ಗುಂಪಲ್ಲಿ ಗೌರಿ ಕಂಬೆ ಬಣ್ಣನ ಶೆಟ್ಟಿ ಹಂಗೆ ಮತ್ತೇನ್ ಮಜಾ ಅದ ಮತ್ ಇವ್ರು ನೋಡ್ರಿ ಸಂಗಮೇಶ್ ಚಂಡೇಶ್ವರಿ ಇವ್ರು ಬ್ಯಾಡೇನ್ರಿ ನಿಮ್ ಬ್ಯಾಡೇನ್ ಇವ್ರು ಬ್ಯಾಡ ಅಲ್ತಾರ ಯಾಕೋ ಅಣ್ಣವ್ರು ಸೊ ಮುಂದ ಏನಾರ ಒಂದು ಚಲೋ ಇವತ್ತಿಂದ ವಿಶೇಷತೆ ಇವತ್ತಿಂದ ಹೆಂಗ ಜಾತ್ರೆ ಏನು ಎಲ್ಲ ಪ್ರತಿಯೊಂದು ನಿಮಗ್ ಡೀಟೇಲ್ ಆಗಿ ತೋರಿಸ್ತಾ ಇರ್ತೀನಿ ಸ್ವಲ್ಪ ವಿಡಿಯೋ ಏನದ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ ಸಡನ್ ಆಗಿ ಏನ್ ಇಷ್ಟು ದೊಡ್ಡ ವಿಡಿಯೋ ಅಂತ ಹೇಳಿ ಯಾರು ಸ್ಕಿಪ್ ಮಾಡ್ತಿದಾರ ಪೂರಾ ಡೀಟೇಲ್ ಗೊತ್ತಾಗಲ್ಲ ಏನ್ ಇಂಟ್ರೆಸ್ಟಿಂಗ್ ಮಜಾ ಅನ್ನೋದ ಮಿಸ್ ಮಾಡ್ಬಿಡ್ತೀರಿ ಈಗ ಹೇಳತ್ತೀನಿ ಹಿಂದಿನ ಹೊಯ್ಕೋತಾ ಕೂಡ್ಬೇಡ್ರಿ
तो चलिए शुरू करते हैं। ಇದು ಅಣ್ಣ ಏನದ ಅವ್ರದ್ದು ಬೆಂಗಲ್ ಸ್ಟೋರ್ ಹಾಕ್ಯಾರ ನೋಡ್ರಿ. ಸೊ ನಮ್ದು ಗೆಳೆಯರ ಮಿಥುನಣ್ಣ ಮತ್ತಣ್ಣ ಏನಾಡದು ಏನಿಲ್ಲ ರೀ ನೋಡ್ರಿ, ಇದು ಇದೇ ನಮ್ ಕೆಲ್ಸ ಕೂಲಿ ಮಾಡ್ಲತ್ತೀವಿ ಹಿಂಗೆ. ಕೂಲಿ ಮಾಡ್ಲತ್ತೀರಿ ಜರ ಪೊರಿಗಳಿಗೆ ಏನಾರ ಆಫರ್ ಇಟ್ರೇನ್? ಇಲ್ಲ ರೀ, ಇಲ್ಲ ಯಾಕ ನಮ್ದು ಹೊಟ್ಟಿ ತುಂಬಬೇಕಿಲ್ಲ ರೀ. ಹೊಟ್ಟೆ ತುಂಬಕ್ ಜರ ಯಾರ ಇಷ್ಟಪಟ್ಟಿನ ಗಿಫ್ಟ್ ಬಂದ್ರೆ ಆಫರ್ ಕೊಡ್ಬೇಕಂತ ಥೋಡಿ ಅಂತರ 5-6 ಐಟಮ್ ಹೆಚ್ಚಿಗೆ ತಗೊಂಡ್ರು ಕೊಡ್ತೀವ್ರಿ. ಕೊಡ್ತೀರಿ? ನೋಡ್ರಿ ಯಾಕ ಮಂದಿ ಮಾಡಿದ್ರೆ ಈ ರಾತ್ರಿ ಮನೆಗ್ರ ಐತಿ ಯಾರ ಬಲಿ ನೋಡ್ರಿ ನಮ್ಮ ಮಾಯ ಬಂದಾಳ ಇವತ್ತು ಜಾತ್ರೆಗೆ. ಹೋಗಿದ್ ಒಂದ್ ತಿಂಗಳ ದಿನ ಅತ್ತೆ ಮಳೆಗೆ. ಮತ್ತಿಲ್ಲ ಎಷ್ಟ್ ದಿನ ಹೋಗಿದಿ? 2 ದಿನ ಹೋಗಿದ್ ಮತ್ತೆ ನಿಂಗೂ ಫ್ಯಾನ್ಸ್ ಗಳು ದಿನ ಕಾಯ್ಲತ್ತವ್ರ, ದಿನ ನಿಂಗೆ ವಿಡಿಯೋ ಕೇಳತ್ತಾವ. ನಿಂದ ಕೇಳ್ತಾರ, ನಾ ವಿಡಿಯೋ ಬಿಟ್ಟಿಲ್ಲ, ನಿಂಗೆ ಕೇಳತ್ತಾವ ದಿನ. ಯಾವ ಇವೆಲ್ಲ ಬಿಡೋದಿಲ್ಲ ಅಂತ 50 ರೂಪಾಯಿ ಕೊಟ್ಟ ನೋಡ್ರ ಮಾಯಾ ಜಾತ್ರೆ ಮಾಡ್ಲಾಕ. ಖುಷಿ ಅದ ನೋಡ್ರಿ. 50 ರೂಪಾಯಿ ಕಮ್ಮಿ ಕೊಟ್ಟಿಲ್ಲ, 50 ರೂಪಾಯಿ. ಈಗ ನಮ್ ತಮ್ದವ್ರ ನಮ್ ಮೂರೆಲ್ಲ ಗ್ಯಾಂಗ್ ನೋಡ್ರಿ. ಈಗ ಇವನು ನಂಗೆ 50 ಕೊಟ್ಟಾಳ, ನೀ ಬಿ ತಗೋ. 50 ಕೊಟ್ಟಾಳ, ಒಂದ್ 1000 ರೂಪಾಯಿ ಒಂದು ವಿಚಾರ ಮಾಡ್ತಾರಂತವ್ರು. ಅವ್ರಿಗೆ ಕನ್ನಡ ಬರಲ್ಲ, ಮರಾಠಿ. ಮರಾಠಿದಾಗ ಹೇಳ್ತಾರ. ಸೊ ಅರ್ಥಗಿನಾಗ ಅರ್ಥ ಹಾಕೋರು. ಒಂದ್ 4 ಜಾತ್ರೆ ಎಂಬುದು ಏನ್ ಪದದಾಗ ಇರ್ತಾವ್ರ ಹೇಳ್ತಾರ. नमस्कार रे संतोष भैया. काय चाललंय? आराम. हे जत्रा म्हणजे काय राहते आणि तुमच्या पिरियड मध्ये जत्रा का निमित्त चालत होतं, आत्ताच्या निमित्तामध्ये का फरक वाटते तुम्हाला? जत्रा जी आहे, सर्वप्रथम हे जत्रा आपल्या बिदर जिल्ह्यामध्ये, कर्नाटकामध्ये बिदर जिल्ह्यामध्ये कमलनगर तालुक्यामध्ये मुरकी आणि शिवपूर म्हणजेच डोनगावच्या जवळ ही जत्रा महादेवाची मंदिर आहे. खूप प्रसिद्ध मंदिर आहे. हा मंदिराचं इथं निमित्त दरवर्षी गुरुपौर्णिमा निर्मित इथं जत्रा भरते आणि आम्ही लहानपणापासूनच इथं जत्रेला येतो. पूर्वी खूप गर्दी असायची, आता कमी झाली, पण तरी पण आणि खूप गर्दी आहे. आणि तुम्ही त्या मेंबर्सला अटेंड केल्यावर काय वाटते तुम्हाला? पूर्वी खूप आनंद होता, आता थोडस कमी झालंय, कारण मोबाईलला ते आपले आनंद धारण घेतले. कोटी रुपये देण्याचं तर भेटत नाही, भेटते का? पण जत्राचा एक आनंद वेगळाच असते माझा. आनंद वेगळा राहते बघा. हे नक्की खरं गोष्ट आहे की जत्रा. सर तुम्ही मला काय वाटते, जगातले आपण कुठे बी राहा, कोणत्या गावामध्ये तुमच्या जत्रा राहू द्या, तुमच्या गावाच्या जत्रा निमित्त काही बी राहू द्या, कंपल्सरी जत्रेला यात राहा. का बरं म्हणले ना, जत्रा पुन्हा पुन्हा भेटत नाही. माणसाला काय काम कधी पण करू शकतो, पण असलं जत्रा आहे मोठ्या मोठ्या काय आहे, आपल्या गावाकडची जुन्यापणाची लहानपणाची आठवण देऊ शकतो, एवढंच बोलू शकतो. ಈಗ ದಯವಿಟ್ಟು ಮರಾಠಿ ಮಾತಾಡಿದೀನಿ, ಯಾಕಂದ್ರೆ ನಮ್ ಕಡೆ ಎಲ್ಲಾನು ಮಿಕ್ಸ್ ಐತಿರಿ, ಮರಾಠಿ ಹಿಂದಿ ಕನ್ನಡ ಎಲ್ಲ ಮಿಕ್ಸ್ ಭಾಷೆ ನಡೀತೈತಿ. ಖುಷಿ ಆಯ್ತು ಅಣ್ಣಗ, ಧನ್ಯವಾದಗಳು ಅಣ್ಣ, ಧನ್ಯವಾದಗಳು. ನಮ್ದು ಫ್ರೆಂಡ್ಸ್ ಸಿಕ್ಕಾರ, ನಮ್ದು ಫ್ಯಾನ್ಸ್ ನಮ್ ಫಾಲೋ ಮಾಡ್ತಾರ. ಇದ್ರಾಗ ಫಾಲೋ ಮಾಡ್ತಿ, ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ದಾಗ ಬಿ ಮಾಡ್ಕೋ, ಆಫರ್ ಇರ್ತದ ಒಂದಿನ. ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯಾರು ಸಬ್ಸ್ಕ್ರೈಬ್ ಮಾಡಿರ್ತಾರ, ಒಂದಿನ ಆಫರ್ ಇಡಪ್ಲಿದೆ, ಗಿಫ್ಟ್ ಹೋಗ್ಬೇಕು ನೋಡು. ಧನ್ಯವಾದಗಳು, ಧನ್ಯವಾದಗಳು. ನಿಮ್ ದೋಸ್ತ ನೀವ ಏನದ ಹೆಸರು? ಶಿರೋಮಣಿ. ನಿಂದ ಅಭಿಷೇಕ್ ಶಿರೋಮಣಿ. ಥ್ಯಾಂಕ್ ಯು, ಧನ್ಯವಾದಗಳು. ನಮ್ದು ಉಮಾ ಕನ್ನಡ ಸಿಕ್ಕಾರ ನೋಡ್ರಿ, ಹೈದರಾಬಾದ್ ಇಂದ ಬಂದಾರ ಜಾತ್ರೆ ಮಾಡ್ಲಾಕ್. ಇದು ಅಂತದ ಆಕ್ಚುಲಿ ರಿಯಲ್ ಅದ ಖುಷಿ. ಪ್ರಸಂತಣ ಏನ್ ನೋಡುದು ಆರಾಮ. ಮತ್ ಹಂಗದ ಜಾತ್ರೆ ಸೌಕಾರ ಎಷ್ಟ್ ದಿನ ಬಂದ್ರಿ? ಇವತ್ತೇ ಬಂದ್ರ ಸರ್, ಇವತ್ತೇ ಆರಾಮಿದ್ರಿ ಎಲ್ಲ? ಆರಾಮಿದ್ರ ನೋಡು ಇವ್ರು ಮತ್ತೆ ಏನ್ರ ಜಾತ್ರೆ ಜಲ್ದಿ ಮಾಡಿ ಯಾಕ ಹೋಗಿಲ್ಲ ಏನ ಆ ಕಡೆ? ಆಯ್ತು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಈಗ ಜಾತ್ರೆ ಮತ್ತೆ ಪರ್ಸ ದಿವಸ ತಗೊಂಡಿ ಹೋರಿ, ಒಂದ್ 2 ಪದಗಳು ನಮ್ಮ ಫ್ಯಾನ್ಸ್ ಗಳಿಗೆ, 2 ಪದಗಳು ಟೈಮ್ ಇಲ್ಲ. ठीक ಅದ, ಓಕೆ ಬಾಯ್, ಧನ್ಯವಾದಗಳಾಗಿ. ಮೇನ್ ಎಕ್ಸಿಬಿಷನ್ ಮೇನ್ ಪಾಯಿಂಟ್ ರೀ ಜಾತ್ರೆದಾಗ ಅಲ್ಲೇದ ನಾ ಅದೇ ಪಾಯಿಂಟ್ ನಿಮಗೆ ತೋರ್ಸ್ಲಾಕ್ ನಡೆದಿದೆ. ಸೊ ಮತ್ತ ಏನಿಲ್ಲ, ಪಟಾಪಟ್ ಅಂತ ನೋಡೋದು, ಕಣ್ಣು ತುಂಬ್ಕೊಂಬದ್ ಅಷ್ಟೇ. ನಿಮಗ್ ಬಿ ಆಡೋದಂದ್ರೆ ಒಂದು ಬಂಡಲ್ ತಗೊಂಡ್ಬರ್ಬೇಕು, ಆಡ್ಬೇಕು, ಮುಗಿತ್ ಅಷ್ಟೇ, ಸಮಾಧಾನ. ಇದು ಮೇನ್ ಅಂತ ಅದ್ಭುತವಾದಂತ ಈ ಜಾತ್ರೆಯ ಒಂದು ಕಳೆ ಬರುವಂತ ಜಾಗ, ಯಾರಿಗೆ ಹೊಲ ಮನಿ ಮಾರ್ಕೊಂಬಂತ ಜಾಗ ನೋಡ್ರಿದು. ಯಾರು ನೀವು ಈ ಜಾತ್ರೆದಾಗ ಯಾರ್ಯಾರು ಹೊಲ ಮನಿ ಮಾರ್ಕೊಂಡ್ರಿ ನಂಗ ಕಾಮೆಂಟ್ ಮಾಡ್ರಿ. ಮತ್ತ ಈ ಜಾತ್ರೆದ ವಿಶೇಷತೆನೆ ಇದು ಅದ. ಇಲ್ಲಿ ಜಾತ್ರೆ ಕಮ್ಮಿ, ನಮ್ಮ ಹುಡುಗಿಯರಿಗೆ ಬಳಿ ಗಿಳಿ ತಗೊಂಬ ಆಸೆ ಇದ್ರ ಬಳಿ
ಲಿಪ್ಸ್ಟಿಕ್ ಏನ್ ತಗೊಂಡ್ ಆಸಿದ್ರ ಸೊ ನಮ್ಮ ಹುಡುಗರಿಗೆ ಇದ್ರ ಚಟ ಇರ್ತದ ನೋಡ್ರಿ. ನಮಗಂತಲ್ಲ, ನಮ್ ಕೆಲವು ಹುಡುಗರಿಗೆ ಚಟ ಇರ್ತದ. ಇದು ಒಂದ್ ಈ ಜಾತ್ರೆ ಕಳೆ ಬರೋದೇನೆ ಇದ್ರದಿಂದ ಬರ್ತದ ನೋಡ್ರಿ. ನಮಸ್ಕಾರ ಮಮ್ಮ. ನೋಡ್ರಿ ಜಾತಿ ಬರೋದು ರೊಕ್ಕ ತರೋದು ಚರ್ಪದ ಮನೆಗ ರೊಕ್ಕ ಮನೆಗೆ ಹಾಕದು ಹೋಗೋದು. ಇದು ಒಂದು ಖುಷಿ ಅದ ಇಲ್ಲ, ಇದು ಖುಷಿ ಅನ್ನೋದ ಅವ್ರ ಮನೆ ಮನೆ ಅವ್ರದ್ದು. ಅವ್ರ ಮನಸ್ಸಿಗೆ ಸಮುದ್ರ ಜಾತಿ ಬಂದಾರ ದೇವ್ರಿಗೆ ದರ್ಶನ ಮಾಡ್ತೇವೆ. ಅದು ಏನ್ ಬಿಲ್ಲದು ಬರೀ ಐಸ್ ಮಾಡೋದು ಹೋಗೋದ, ಬರೀ ಐಸ್ ಮಾಡದೆ ಐಸ್ ಮಾಡಕ್ ಜಿಂದಗಿ ಬೇಕಿಲ್ಲ ಬೇಕಿಲ್ಲ ಎಲ್ಲ ಮತ್ತೆ ಬಿಲ್ದು ಮತ್ತೆ ಹೊಡ ನೋಡ್ರಿ. ಈ ವರ್ಷ ಕೂಡ ಜಾತ್ರಾ ನಡೀತಾ ಇದೆ. ಅತಿ ವಿಜೃಂಭಣೆಯಿಂದ ಜಾತ್ರೆ, ಭರ್ಜರಿ ಜಾತ್ರೆ ನಡೀತಾ ಇದೆ. ಪ್ರತಿ ವರ್ಷದಕ್ಕಿಂತ ಈ ವರ್ಷ ಜಾತ್ರೆ ಇದು 100 ವರ್ಷದಿಂದ ನಡೀತಾ ಇದೆ. ಒಳ್ಳೆ ರೀತಿಯಿಂದ ಜಾತ್ರೆ ನಡೀತಾ ಇದೆ. ಇಲ್ಲಿ ನೋಡ್ತಾ ಅಂದ್ರೆ ಎಲ್ಲ ಪ್ರತಿಯೊಂದು ಗಿಡಗಳು ಇದೆ. ಒಂದೇ ಗಿಡ ಇಲ್ಲ, ಬೇನ್ ಗಿಡ ಒಂದೇ ಇಲ್ಲ. ಬೇನ್ ಗಿಡ ಒಟ್ಟ ಬೇನ್ ಗಿಡ ಅದೇ ದೇವ್ರ ಕೃಪ ಅದ, ಚನ್ನಮಲ್ಲಪುರದ ಕೃಪ ಅದ, ಮುತ್ಯಾರ ಕೃಪ ಅದ. ಒಟ್ಟ ಬೇನ್ ಗಿಡನೇ ಅಲ್ಲಿ ಟೋಟಲಿ ಇಲ್ಲ. ನೀವು ಇಷ್ಟು ವರ್ಷ ಇಲ್ಲ ಎಲ್ಲ ಬೇನ್ ಗಿಡ ಒಂದಿಲ್ಲ ಸರ್. ಇಲ್ಲ ಒಳ್ಳೆ ರೀತಿಯಿಂದ ಬೇನ್ ಗಿಡ ಇಲ್ಲ. ಎಲ್ಲ ಗಿಡಗೇಶದೆ, ಎಲ್ಲ ಗಿಡಮೂಲಿಕೆ ಆರೋಗ್ಯ ಭಾಗ್ಯ. ಏನ್ ಹರಕೆ ತೊಡ್ಕೊಂಡು ಸುಮ್ಮನೆ ಹರಕೆ ಆಯ್ತದ ಇಲ್ಲಿ. ಅದರ ನಮ್ಮ ಕಮಲಗರ್ ತಾಲೂಕದಾಗ ಯಾರಿಗೆ ಹೇಳೋ ಅವಶ್ಯಕತೆ ಅವರ ತಾಲೂಕದಾಗ ಅಮರೇಶ್ವರ ಜಾತ್ರೆ ಫೇಮಸ್ ಅದ ನೋಡ್ರಿ. ನಮ್ಮ ಕಮಲಾಡ ತಾಲೂಕು ಇಡೀ ಬೀದರ್ ಡಿಸ್ಟ್ರಿಕ್ಟ್ ನಲ್ಲಿ ಟಾಪರ್ ಜಾತ್ರೆ ಇದು. ಬೀದರ್ ಡಿಸ್ಟ್ರಿಕ್ಟ್ ಬೀದರ್ ಡಿಸ್ಟ್ರಿಕ್ಟ್ ನಲ್ಲಿ. ಧನ್ಯವಾದಗಳು ರೀ. ದೇವ್ರು ನಿಮಗೆ ಸದಾ ಕಾಲ ಒಳ್ಳೇದ್ ಮಾಡ್ಲಿ, ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ಕುಟುಂಬದವರಿಗೂ. ಓಕೆ ಸರ್. ನಮ್ಮ ಹೆಸರು ಸರ್ ಅವಗಿರಾವ್ ಸರ್ನೇಮ್ ಮೈಲಾರೆ ಮಾಶಿಮಾಡ್, ತಾಲೂಕಾ ಬಾಲ್ಕಿ, ಜಿಲ್ಲಾ ಬೀದರ್. ತಾಲೂಕಾ ಬಾಲ್ಕೇನ್ರಿ? ನಾ ಸುಮಾರು 25 ವರ್ಷದಿಂದ ಈ ಜಾತ್ರೆಗೆ ಬರ್ತೀನಿ. ಪ್ರಾಪರ್ ಎಲ್ಲಿರಲ್ಲಿ? ನಂದು ಪ್ರಾಪರ್ ಮಾಶಿಮಾಡ್. ಮಾಶಿಮಾಡ್ ಕಡಕ್ ಚಿಂಚೋಳಿ, ಹುಬ್ಳಿ ಸರ್ಕಲ್. ಧನ್ಯವಾದಗಳು ಸರ್. ನಿಮ್ಮ ಒಂದು ಮಾಹಿತಿ ಏನದಲ್ಲ ನಮಗ ಬಹಳ ಬಹಳ ಹೆಲ್ಪ್ಫುಲ್ ಆಗ್ತದೆ. ಓಕೆ ಇದು ಒಂದು ನಾಳೆಗೆ ಹೆಡ್ಲೈನ್ಸ್ ಆಗ್ತದೆ ಅಂತ ತಿಳ್ಕೊರಿ. ಓಕೆ ಸರ್. ಓಕೆ ಸರ್. ನಮ್ಮ ಮುರ್ಕಿ ಗ್ಯಾಂಗ್ ಮಂಡಳಿ ಸಿಕ್ಕ್ಯಾರ ನೋಡ್ರಿ. ನಮಸ್ಕಾರಗಳು. ಮತ್ತೆ ಒಂದೆರಡು ಪದಗಳು ಹಾಡ ಹಾಡ್ರಿ. ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಗುಡಿಗೆ ಬಂದು ಎಲ್ಲರಿಗೂ ಧನ್ಯವಾದಗಳು. ಎಲ್ಲರೂ ದೇವರ ಆಶೀರ್ವಾದ ತಗೊಂಡು ಎಲ್ಲ ಚಂದಿರಿ. ಎಲ್ಲರಿಗೆಲ್ಲ ಅನುಭವ ಆಗಲಿ. ರೊಕ್ಕ ಪಿಕ್ಕ ಆಡ್ಲಕ್ ಹೋಗ್ಬೇಡ್ರಿ. ಎಲ್ಲರೇನೋ ಅಷ್ಟು ಖಾಲಿನೇ ಹೋಗ್ಬೇಕಾಯ್ತದ. ಏನಾಗ ಜಾತ್ರಾ ಮಾಡ್ರಿ. ಇಲ್ಲಿ ರೊಕ್ಕನೇ ನಡೆದ ಸರ್. ಎಲ್ಲ ರೊಕ್ಕ ಆಡೋದು ಚಟ ಚಂದಿಲ್ಲ ಅಂಬದ್ ಮತ್ತೆ ಎಲ್ಲಿಲ್ಲ. ಅದು ನಾ ಬಂದಿನಿ ಸರ್, ಈಗ 500 ತಗೊಂಡ್ಬಂದಿನಿ. ಒಂದ್ 5,000 ಮಾಡ್ಬೇಕಂತ ನೀನಿ 500 ಹೋಗಿದೆ. ನಮ್ಮ ಹತ್ರ ಈಗ ಅದು 500 ಹೋಗಿಲ್ಲ, ನಿಮ್ಮ ಭವಿಷ್ಯ ಹೋಗಿದೆ. ಮತ್ತೆ ಆಡಬೇಡ ಅಂತ ಹೇಳಿ ನಮ್ದು ಒಮ್ಮನೆ ಸಿಕ್ಕ್ಯಾರ. ಒಟ್ಟು ಹೋಗ್ಯಾರ, ಮುರ್ಕಿ ಬಿಟ್ಕೊಟ್ಟಿ ಪೂರ ಬೆಂಗಳೂರೇ ಶಿಫ್ಟ್ ಆಗ್ಯಾರ. ಹಿಂಗ ಮನ್ಸರಿಗೆ ನೆನ್ಪು ಹೋಗ್ಲತ್ತರ. ಫೋನ್ ಇಲ್ಲ, ಮೆಸೇಜ್ ಇಲ್ಲ. ಆರಾಮಣ ಅನ್ಸ್ಕೊತಾರಿ. ಇಲ್ಲಿ ನೋಡ್ರಿ, ನಮ್ಮ ವಾಡಿದು ಮಹಾದಂಡ ಬಂದಾರ, ಹಾಗೂ ಸರ್ ಬಂದ, ಜ್ಞಾನೇಶ್ವರ್ ಸರ್. ಇವ್ರಿಗೆಲ್ಲ ಕೊನೆ ಹಿಡಿತೀವಿ ನಾವು. ಆಲ್ರೆಡಿ ನಾವು ದಿಲ್ಲಿದಾಗ ಮೀಟ್ ಆಗಿದ್ದೇವೆ. ಅವರು CRPF ದಾಗ ಸರ್. ಅಮರ್ ಬಾಬು ಕಾಯ್ಸಲ್ಲೇ. ಜೈ ಶ್ರೀರಾಮ್. ಹರ ಹರ ಮಹಾದೇವ್. ಅವೇ ಕಾದಲೇ ಇವಾಗ ನಂಗ ಬ್ಲಾಗ್ ಮಾಡಿ ತಿರುಗಿ ಒಣ ಬಿಸಿಲು ಹಿಟ್ಟು ಭಯಂಕರ ಬಿಡ್ಲತ್ತದ್ರಿ. ದಿನ ಅಂದ್ರು ಜರ ಮಾಡ ಇರ್ತದೆ. ನಾವು ಬ್ಲಾಗ್ ಮಾಡ್ಲಾಕ್ ಬಂದಿದ್ದೀವಿ, ಜಾತ್ರೆ ಮಾಡಕ್ ಬಂದಿದ್ದೀನಿ. ಬಿಸಿಲು ಬರ್ತದೆ ಏನಿದೆ. ನಾ ಮತ್ತೆ ಇವ್ರು ಓಮಣ್ಣ ಏನದ ನಮಗೆ ಬಿಟ್ಟು ಬೆಂಗ್ಳೂರ್ಗೆ ಹೋಗ್ಯಾರಲ್ಲ, ಅವ್ರ ₹1 ಖರ್ಚ ಮಾಡಲ್ಲರು. ಅದ್ರ ಕಡೆಯಿಂದ ನಾವೇ ಜರ ನಮ್ಮ ಹಳ್ಳಿ ಊರ್ ಕಡೆಯಿಂದ ಖರ್ಚ ಮಾಡ್ರಿ ಕಂದೇವ್ರು ನಮ್ಮ ಸೊರರ. ಸೊ ಒಂದು ಜ್ಯೂಸ್ ಬಿಟ್ರೆ ಹಣ್ಣು ಜರ ಫೀಲ್ ಹೆಂಗದ ನೋಡ್ರಿ. ಜರ ನಮ್ಮ ಫೋನಿಗೆ ಹಣ್ಣು ಮಾಡೋದು. ಚಲೋ ಹಾಕ್, ಮನ್ಸಿಗೆ ನೆನೆಸ್ಕೊಂಡು ಹಾಕ್. ವೇಸ್ಟ್ ಇದ್ದೀನಿ. ಹಿಂಗೆಲ್ಲ ಬಂದ್ರ ಬಟ ಈ ಮಂದಿ ಇಂಜಿನಿಯರೆಲ್ಲ ಇದೇ ಮಾಡ್ತಾವ್. ಇವಾಗ ನಮ್ಮ ಊರ್ದು ಸುನಿಲಣ್ಣ ಮತ್ತು ಪ್ರವೀಣಣ್ಣ ಇಬ್ಬರು ಏನೋ ಮಾತಾಡ್ಕೊಂಡು ನಿಂತಾರ ನೋಡ್ರಿ. ಕೇಳಾರ. ಅಣ್ಣ ನಮಸ್ಕಾರ ರೀ. ಈ ಕಡೆ ಇಲ್ಲ, ದಾರಿ ತಪ್ಪ ಬಂದಿರ ಅನ್ಸ್ಲತ್ತ ನಂಗಿಲ್ಲ. ದಾರಿ ತಪ್ಪ ಬಂದಿರಿ. ಮತ್ತೆ ದಾರಿ ಬಿಡ್ರಿ, ಮತ್ತೆ ನಮಗೂ ಡಿಸ್ಟರ್ಬ್ ಆಗ್ಲತ್ತದೇನು? ಸಣ್ಣಗ ನೀವು ಈ ಥರ ರೈಲ್ಗಾಡಿದಾಗ ಕುಂಟ್ರಿ ಕುಂತರು ನೋಡ್ರಿ ಹೆಂಗೈತಿ ನೋಡ್ರಿ. ಹಾಯ್ ಅದನ್ನ ಕುಂತೀರಿ. ನೀವು ಯಾವತ್ತರೊಳಗ ಕುಂತೀರಿ? ನಾನೇ ಕುಂತೀನಿ ಕೂಡ. ಸೊ ಎಷ್ಟು ಖುಷಿ ಕೊಡ್ತದಲ್ಲ ಈ ಥರ ಎಲ್ಲ ಸಣ್ಣಾಗಿ ನೀವು ಆಡಿದ ನೋಡಿದ್ದು.
ಇವಾಗೆಲ್ಲ ರಿಪೀಟ್ ಮೈಂಡ್ ಸೆಟ್ ಬಂದಾಗ ಖುಷಿ ಅನಿಸ್ತದ. ಒಟ್ಟು ಏನಾರ ಮಾಡಿ ಆಡ್ಬೇಕು ನೋಡ್ರಿ ಇಂಥ ಬಂದು ಜಾತ್ರೆ ಕೂಡ ನಡ್ರಿ ನಾವು ನೀವು. ಇವತ್ತು ಬಂದ್ಬಿಟ್ಟು 5 ನವೆಂಬರ್ ಅಂದು ಮಾಳಪ್ಪ ಡೋನ್ಗಾಂವ್ ಜಾತ್ರೆ ಮಹೋತ್ಸವದಂದು ಲೋಕೇಶ್ ಅವರು ಬಂದಿದ್ದಾರೆ ಇಲ್ಲಿ. ಸೊ ಅವರಿಗೆ ಸಪೋರ್ಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ. ಧನ್ಯವಾದಗಳು. ನಿಮ್ಮ ಒಂದು ಪ್ರೀತಿ ಸಪೋರ್ಟ್ ಸದಾ ಯಾವಾಗ ಅವರು ಪಾರ್ಟ್ನರ್ ಅರ ಅಂತರಿಕ್ಷ ಬಾರೋಳಿ ಅಂತೇಳಿ ಅವ್ರನ್ನು ಅವ್ರ ಜೊತೆ ವಿಡಿಯೋ ಮಾಡತಾರ. ಅವರಿಗೆ ನೋಡ್ರಿ ಭೇಟಿ ಮಾಡಿಸ್ತೆ. ಅಂತರಿಕ್ಷ ಬಾರೋಳಿ ನಮಸ್ಕಾರ. ಏನ್ ಹೇಳ್ತೀರಿ? ಇಡೀ ಕರ್ನಾಟಕದ ಜನತೆಗೆ ಕರ್ನಾಟಕದ ಶುಭಾಶಯಗಳು ಹಾಗೂ ಮಾಳಪ್ಪ ಜಾತ್ರೆದ ಶುಭಾಶಯಗಳು. ಇವರಿಗೆ ಸ್ವಲ್ಪ ನಾಚಿಕೆ ಇದ್ದ ಕಾರಣ ಮಾತನಾಡಕ್ ಆಗಲ್ಲ. ಮಾತಾಡಿ ಸರ್. ಯಾವನ ಇವನು? ಸಾರಿ ನಾನು ಕ್ಲಿಪ್ ನ ವಿಡಿಯೋ ಮಾಡ್ಕೊಂಡಿದ್ದೆ. ಲಾಸ್ಟ್ ಒಂದು 2-3 ವಿಡಿಯೋ ಅಷ್ಟು ಒಂದು ಕ್ಲಿಪ್ ತಕೊಂಬ ಒಂದು ರೌಂಡ್ ಹತ್ಕೊಂಡು ಹಾಕೊಂಡು ಬರ್ರ ಅಂತ ಹೇಳಿ ನಡೆದೇವು. ಸೊ ನೋಡ್ರಿ ವಿಡಿಯೋ ಮಾಡತ್ತಿದೆ, ವಿಡಿಯೋ ಶೂಟ್ ಅದ. ಸೊ ಅಂದ್ರೆ ಪ್ರೀ ವೆಡ್ಡಿಂಗ್ ಬಿ ಶೂಟ್ ಮಾಡಿದ್ರೆ ಹೇಳ್ರಿ. ಏನು ನನಗ ಅಭಿಮಾನಿಗಳು ಬಹಳ ಆಗ್ಯಾವ ನೋಡ್ರಿ. ಅನ್ವಿ ಮಾಡ್ರಿ. ಈ ಓನ್ಲಿ ಕಪಲ್ಸ್ ಬೇಡ. ಸೊ ಒಂದು ಈ ಜಾತ್ರೆಯ ಅತಿ ಅದ್ಭುತವಾದಂತ ದೃಶ್ಯನ ಈಗ ನಾನು ನಿಮಗ ತೋರ್ಸ್ಲಾಕ್ ನಡೆದೀನಿ. ಸೊ ನಡ್ರಿ, ವೆಲ್ಕಮ್. ಸಂತೋಷ ಆರಾಮ್. ಮತ್ತೆ ಇಲ್ಲಿ ದುಕಾನದ ನೀವ್ ಹಚ್ಚಿರಿ. ಓಕೆ ಧನ್ಯವಾದಗಳು. ಒಳ್ಳೆ ಆಯ್ತು, ಕೆಲಸ ಆಯ್ತು. ಮತ್ತ ಅದು ಬೇರೆ ಸರಿಗೆ ತಗೊಳತ್ತೀರಿ, ಅದು ಹಲ್ ಬೆಳಕೊಳಕ್ ಸರಿ ಇಲ್ಲ. ಅದು ಇಲ್ಲ ರೀ, ಖರೆ ಹಲ್ ಬೆಳಕೊಳಕ್ ಒಯ್ಬಾರ್ದು. ಸೊ ನೋಡ್ರಿ, ಜಸ್ಟ್ ಕಾಮಿಡಿ ಮಾಡ್ತೀನಿ, ಸೀರಿಯಸ್ ಇಲ್ಲ. ನಮ್ ಸಂತೋಷಣ್ಣ ಅವರು ಬ್ರೇಡ್ ಏನದ ಕೆಲಸ ಮಾಡ್ತಾರ, ವ್ಯವಸಾಯ ಮಾಡ್ತಾರ, ಬಹಳ ಒಳ್ಳೆ ವ್ಯಕ್ತಿರ. ಸೊ ಇದು ರಣಗೆದವರು ನಮ್ ಪರಿಚಯ ಇದ್ದಾರಂತ ಅಣ್ಣ, ಅವ್ರದೊಂದು ಶಾಪ್ ಹಾಕ್ಯಾರ ಇದು. ಸೊ ಒಳ್ಳೆ ಖುಷಿ ಆಯ್ತು. ಸೊ ನೋಡ್ರಿ ಮುಂದೆ ಹೋಗೋಣ. ಈಗ ಜನಸಾಗರದ ಇಲ್ಲಿ ಹೇಳಿದಲ್ಲ, ಇಷ್ಟು ಜನ ಪಬ್ಲಿಕ್ ಇಲ್ಲಿ ಆದ. ಈಗ ಇವತ್ತಿನ ಸದ್ಯಕ್ಕೆ ನೀವು ಪ್ಲೇಸ್ ಏನದ ನೋಡಬಹುದು. ನನಗ್ ಫಾಲೋ ಮಾಡ್ಬೇಡ್ರಿ. ಯಾರು ಒಳ್ಳೆ ಕಾಂಟೆಂಟ್ ಕೊಡ್ತಾರ, ಒಳ್ಳೆ ವಿಡಿಯೋ ಕೊಡ್ತಾರ, ಇವತ್ತ ನಾಳ ಹೆಲ್ಪ್ ನೇಚರ್ ಯಾರು ವಿಡಿಯೋ ಮಾಡ್ತಾರ ಅವ್ರಿಗೆ ಸಪೋರ್ಟ್ ಮಾಡ್ರಿ. ಸೊ ನಿಮಗ್ ಚಲೋ ಅನ್ಸರ ಫಾಲೋ ಮಾಡ್ರಿ, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡ್ರಿ. ಬೈ ಯಾಕೆ ಟೆನ್ಷನ್ ತಗೋತೀರಿ? ನನಗೆ ಸಪೋರ್ಟ್ ಮಾಡಂತ ಹೇಳ್ತಿಲ್ಲ. ನಿಮಗ ಏನ್ರಿ ಇಂಥ ಜನ ಕರ್ಕೊಂಡ್ ಬರ್ತೀರಿ ಇಲ್ಲಿ ಸ್ಟಾರ್, ನೀವು ಇಂಥವೇ ಇಲ್ಲಿ ಸ್ಟಾರು ಏನು ಇಂಥ ಜನ ಕರ್ಕೊಂಡ್ ಬರ್ತೀರಿ? ಹೇಳಿದೆ ಅಲ್ಲ ಅಣ್ಣ ನಿಮ್ಗೆ, ಹಾಗೆ ಇಲ್ಲಿ ಬರಬೇಡಿ ಅಂತ. ಸೊ ನೋಡ್ರಿ, ಇಲ್ಲಿ ಕೆಸರು ಎಷ್ಟಾಗ್ಯದ. ಒಟ್ಟು ಈ ವರ್ಷ ಏನೋ ಮೇಂಟೆನೆನ್ಸ್ ಆಗಿಲ್ಲ, ಮಳೆನೂ ಜಾಸ್ತಿ ಬಂದಿದೆ. ಪಾಪ ಏನ್ ಮಾಡ್ತಾರ ಅವರು. ಸೊ ಏನ್ ಮಾಡ್ಲಕ್ ಆಗ್ತದ ನೋಡ್ರಿ, ಹಿಂಗೆ ಹೋಗ್ಬೇಕು. ಸೊ ನಮ್ದು ವಿಶಾಲ್ ಬಂದಾರ್ರಿ, ಫೋಟೋಗ್ರಾಫರ್. ಅರೆ ಇವ್ರು ದೊಡ್ಡ ಫೋಟೋಗ್ರಾಫರ್, ವಿಡಿಯೋಗ್ರಾಫರ್ ಯಾರು ಇಲ್ಲ. ಏನಾಡ್ದಮ್ಮ ನೀವಂತದಣ್ಣ ಎಲ್ಲ ಜಾತ್ರೆ ಆಯ್ತು? ಇಲ್ಲ ಈಗಾರ ಬಂದಿದ್ದು, ಜಾತ್ರೆ ಮಾಡ್ತೀವಿ ಬಂದಿದ್ದು. ಜಾತ್ರೆ ಬಂದ್ರೆ ಏನ್ ಮಾಡ್ಬೇಕು ಅಂತ ಇಂಪಾರ್ಟೆಂಟ್. ಖಾಲಿ ಇಲ್ಲ ಪೂರ್ವ ಪಟಾಸ್ಬೇಕು. ನಮ್ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ನೆಕ್ಸ್ಟ್ ನಮ್ದು ಒಂದು ಇನ್ನೊಂದು ಯಾರಾದ್ರೂ ಬೇರೆ ಶಾಪ್ದವ್ರಿಗೆ ಕೇಳರಿ, ಅವ್ರ ಅನುಭವ ಹೆಂಗದ. ಸೊ ನೋಡ್ರಿ ನೆಕ್ಸ್ಟ್ ಯಾರು ಸಿಗ್ತಾರ ನಮಗ. ಸೊ ಇವ್ರು ಸಿಕ್ಕಾರ ನೋಡ್ರಿ, ನಮ್ದು ಬಿರಾದಾರ್ ಫೋಟೋಗ್ರಾಫಿ ಅವ್ರ ಅಣ್ಣ ಅವರು. ಅಣ್ಣ ನಮಸ್ಕಾರಗಳ್ರಿ. ಮತ್ತಣ್ಣ ಏನದ ಜಾತ್ರೆ ಬಗ್ಗೆ? ಎಲ್ಲ ಏಕ್ ನಂಬರ್, ಎಲ್ಲರೂ ಏಕ್ ನಂಬರ್ ಅಲ್ಲತಾವ. ನೀವು ಏನಾರ ಒಂದ್ ಈ ಜಾತ್ರೆ ಬಗ್ಗೆ ಹೊಸದ ಮಾತಾಡ್ಬೇಕು ಅಂತ. ಇಲ್ಲ ಫೋನ್ ನಂಬರ್ ಏನ್ ಬೇಡ ನಮಗ, ಈ ಜಾತ್ರೆ ಬಗ್ಗೆ ಅನುಭವ ಇಲ್ಲ. ಇಲ್ಲರ ಹೋಲಿ ಜಾತ್ರೆದಾಗ ಏನಾರ ವಿಶೇಷ ಅಂತ ಕಾರ್ಯ ಆದ್ರೂ ಬಿ ಹೇಳ್ರಿ. ಅದು ಈಗ ಸಕ್ರೆ ಏನ್ ಕಾರ್ಯ ಇಲ್ಲ, ಏನಿಲ್ಲ. ಯಾಕೋ ಅಣ್ಣ ನಾಚ್ಲತ್ತಾರ. ಹೋಲಿ ಅಣ್ಣಡ್ದು ಬಿರಾದಾರ್ ಫೋಟೋಗ್ರಾಫಿ ಅಂತ ಹೇಳಿ ಅಣ್ಣವ್ರಿಗೆ ಸ್ಕ್ರೀನ್ ಅಲ್ಲಿ ನಂಬರ್ ಹಾಕಿರ್ತೀನಿ. ನಿಮಗೆ ಪ್ರೀ ವೆಡ್ಡಿಂಗ್ ಶೂಟ್, ಮತ್ತೆ ವೆಡ್ಡಿಂಗು, ಪ್ರೀ ವೆಡ್ಡಿಂಗು, ಡ್ರೋನ್ ಶೂಟ್
ಬೇಬಿ ಶೂಟ್ ಎಲ್ಲಾನೆ ಮತ್ತ ಪ್ರೈಸ್ ಏನ್ರ ಆಫರ್ ಇಟ್ರಿ ಪ್ರೈಸ್ ಆಫರ್ ಇಕ್ಕರ್ ನೀವು ಬರ್ರಿ ವಿಸಿಟ್ ಮಾಡ್ರಿ ನಮ್ ದುಕಾನ್ ಕನ್ನಡದ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ರಿ ಈಗ ಒಂದ್ ಊರಿನ ಪಟೇಲಿ ಸಿಕ್ಕಾರ ಅವ್ರ ಊರ್ ನಿಮ್ ಊರ್ ಜಾತ್ರೆ ಹೋದ್ರೆ ಪೈಲೆ ಬರ್ತೀರಿ ಇದು ನಿಮ್ ಊರ್ದಿಲ್ಲ ಇಲ್ಲ ಮೊದಲೇ ಬಂದಿವ್ರಿ ಮಾರ್ನಿಂಗ್ ಬಂದಿವಿ ಸುಮ್ಮನೆ ಅನ್ವೇನ್ ಮಾಡ್ರಿ ನೀವು ಎಲ್ಲಾ ಗಲ್ಲಿ ಗಲ್ಲಿ ತಿರ್ಲತ್ರಿ ಮಾರ್ನಿಂಗ್ 7 ಬಂದಿವಿ ಹಸದ ಏನೋ ನೋಡತ್ತೀರ ಈ ಕಣ್ಣಲ್ಲಿ ಇನ್ನಿ ಏನೇನ್ ನೋಡ್ಬೇಕು ಕಾಣೆ और भाई क्या चल रहा है कुछ नहीं आराम और कैसे चल रहा है यात्रा भाई एक नंबर चल जाता है कितने साल से आ रहे तुम इधर हम 15 साल जाते हैं 15 साल से तो भैया का है 15 साल का एक्सपीरियंस हम मेरा ये पूछना है कि सब लोग पूछ रहे कि यात्रा कितने साल से चल रहा है ये जांच कर रहा हूँ मैं यात्रा में पैदल नहीं के पहले से चल रहा है तुम पैदा होके 15 साल हो रहा है अभी 27 साल 27 साल है, तुम ही 15 साल से आ रहे तो देखो भाई ग्रेट भाई भैया का हमारे मुर्की के भैया मोहम्मद भाई इनका बैंका स्टोर है मुर्की में धन्यवाद भाई ಸೊ ನಮಸ್ಕಾರ ರೀ ನಮ್ದು ಮುರ್ಕಿದು ಇನ್ನೊಂದ್ ಗ್ಯಾಂಗ್ ಮಿಕ್ಸ್ ಆಗ್ಯದ ಮುರ್ಕಿ ಮತ್ ಇವ್ರ ಒಬ್ರು ವಾಡಿದವ್ರ ಅಣ್ಣ ಸೊ ಅವ್ರ ಬಗ್ಗೆ ಒಂದ್ ವಿಚಾರ ಕೇಳಿದ್ರೆ ಜಾತ್ರೆ ಹೆಂಗ್ ಮಜಾ ಬಂತು ಹೆಂಗಿಲ್ಲ ಚಂದ ಐತ್ ಜಾತ್ರಿ ಯಾರ್ ಮಾಡಿದ್ರಿ ಚಸ್ಮಾ ತಗೊಂಡೇವ್ ಗಡಿ ತಗೊಂಡೇವ್ ಕಿತ್ನಾ ಬೋಲಾ ಬಚ್ಚಾ ಅಲ್ಲಿ ಎಷ್ಟು ತಗೊಂಡ್ರಿ ಅಲ್ಲಿ ಹುಟ್ಟಿ ಮೇಲೆ ಜಾತ್ರೆ ಮನೇಲಿ ಹೋಗಿಲ್ಲ ಅಂದ್ರೆ ನಮ್ಮಲ್ಲಿ ಕೋರಿಗೋಳ ಜಾತ್ರೆ ಬರ್ತು ಬಳಿಗೆ ಅರ್ಬಿ ಎಲ್ಲ ಖರೀದಿ ಮಾಡಕ್ ಪರಗೋ ಬರ್ತು ಇಸ್ಪಟ್ ಹೇಳಕ್ ಇದು ಹಳೆ ಪರಂಪರೆ ಅಲ್ಲ ಇದು ಇತಿಹಾಸ ಸೃಷ್ಟಿ ಆಗ್ಯದ ಈ ಮಾತಿ ಮೇಲೆ ಬಾಳು ಏನದ ಒಂದು ಇವ್ರು ಅಂತರಿಕ್ಷಣದ ಒಂದು ಚಾಲೆಂಜ್ ತಗೊಳತಾರ ಅವರು ಯಾರಿಗಾರ ಅವ್ರದ್ದು ಏನ್ ಕೇಳ್ತೀರಿ ನಿಮ್ದು ರಿಸಲ್ಟ್ ಎಷ್ಟು ಬಂದೆ ಅದು ಮುಂದೆ ಏನ್ ಮಾಡತ್ತೀರಿ ಇದು ಕೇಳ್ತೀರಾ ಆಯ್ತು ಓಕೆ ಇಷ್ಟು ಒಂದು ಅವ್ರ ಹೆಸರು ಅವರು ಎಷ್ಟ್ ತಗ ಕಲ್ತಾರ 10ನೇ ಕ್ಲಾಸ್ ಬಂದು ಇಷ್ಟೆಲ್ಲ ಕೇಳ್ಬೇಕು ನೀವು ಓಕೆನಾ ಓಕೆ ಇವ್ರ ಕೈದಾನ ಮೈಕ್ ಕೊಡ್ಲತ್ತೀನಿ ಇವ್ರು ಒಂದು ಚಾಲೆಂಜ್ ಮಾಡ್ತಾರಂತ ನೋಡ್ರಿ ಹುಡುಗಿಯರಿಗೆ ಅಲ್ವಾ ಕೇಳ್ರಿ ಹುಡುಗಿಯರಿಗೆ ಕೇಳ್ರಿ ಹುಡುಗಿಯರಿಗೆ ಕೇಳ್ರಿ ಯಾರು ಬ್ರದರ್ ಕಂಪ್ಲೀಟ್ ಯಾರು ಅಲ್ಲಿ ನಿಂದ ಹೆಸರು ಏನಣ್ಣ ಶಿವಾನಂದ ಎಷ್ಟನೇ ತನಕ ಹಚ್ಚಿರಿ ಡಿಗ್ರಿ 10ನೇ ರಿಸಲ್ಟ್ ಎಷ್ಟು ಅದ ಇದ್ರ ಮುಂದೆ ಏನ್ ಮಾಡ್ತೀರಿ ಕಲ್ತೇನ್ ಮಾಡ್ತಾ ನೀವು ಮುಂದೆ ದೇಶದ ಅಭಿವೃದ್ಧಿ ಅಂತ ಹೇಳ್ಕೊಂಡು ತಿರುಗಾಡ್ತಿರುವ ಪ್ರಧಾನಿ ಸೆಕೆಂಡ್ ಅವರು ನಮ್ಮ ಕಂಟೆಂಟ್ ಕ್ರಿಯೇಟರ್ ಅಂತ ಚಿಕ್ಕ ವಯಸ್ಸಿನವರು ಬಾಳು ಅಂತ ಅವ್ರು ಕೇಳ್ತಾರಂತ ಜಾಸ್ತಿ ಅವಾಜ್ ಕೇಳ್ಬಾರ್ದು. ನಾ ಚಾಲೆಂಜ್ ಕೊಡ್ತೇನ್ರಿ ಯಾರ ಮಾತಾಡ್ತೀರಿ ಹೆಂಗ ಅನಿಸ್ತು ಎಲ್ಲ ಕೇಳ್ತಾವ್ರಿ ಮತ್ ಹಿಂಗೆ ನಡೀತಾ ಇರ್ಬೇಕು ಹಿಂಗೆ ನಡೀತಾ ಇರ್ಬೇಕು ಫುಲ್ ನಡೀತಾ ಇರ್ಬೇಕು ಆನಂದ ಅನಿಸ್ತು ಏನ್ ಮಾಡ್ತೀರಿ ಮತ್ ಯಾರು ತಗೊಂಡಿಲ್ಲ ತಗೊಂಡೇವ್ ಎಲ್ಲ ನೋಡತ್ತೀವಿ ಯಾನ ತಿತ್ಲಿ ಪತ್ಲಿ ಆಡ್ತಿರಲ್ಲ ತಿತ್ಲಿ ಬಂದಿದಾಗ 400 ರೂಪಾಯಿ ಹಠ ನಡೆದಿಂದ ಹಠ ನಡೆದಿಂದ ಇದು ಕಾಡ್ತಿರ್ ಮತ್ತು ಯಾರ್ ಮಾಡ್ಬೇಕು ಸುಮ್ ಬರ್ತಾವ ಗದಿಲಕಂತ ಹಿಂಗೆ ನಡೀತಾ ಇರ್ತಾವ ವೆರಿ ಪವರ್ಫುಲ್ ಮೂಮೆಂಟ್ ಅನ್ಬೋದು ಸೊ ನೋಡ್ರಿ ಇವತ್ತಿನ ಬ್ಲಾಗ್ ನ ಆಲ್ಮೋಸ್ಟ್ ಇಲ್ಲಿಗೆ ಮುಗಿಸೋರಲ್ಲತ್ತೀನಿ ಸೊ ಈಗ ನಾ ಜಾತ್ರೆ ಮಾಡದೆ ಒಂದು ಊಟ ಮಾಡ್ಕೊಂಡು ಮತ್ತೆ ಇಲ್ಲಿಂದ ಏನದ ನಮ್ಮ ಮನೆ ಕಡೆ ಹೋಗೋಣ ए भैया कुठून माझा व्हिडिओ कशाला करताय अहो मुरकी ए हर्षी ನೀ ಯಾಕೆ ಇಲ್ಲಿ ಬಂದಿದಿ ಜಾತ್ರೆ ಅದೇ ಮಾತಾಡ್ತೀರಿ ಸೊ ನಮಸ್ಕಾರ ಎಲ್ರಿಗೆ ಈಗ ಫೈನಲ್ ನಾವು ಇವತ್ತಿಷ್ಟು ಕ್ವಶನ್ ಕೇಳಿದೆವು ಜಾಸ್ತಿ ಜನ ಕೇಳಿಲ್ರಿ ಒಂದ್ 5-6 ಜನ ಕೇಳಿನಿ ಸೊ ನೆಕ್ಸ್ಟ್ ಟೈಮ್ ಎಲ್ರ ನಾ ಯಾವ್ದಾರ ಜಾತ್ರೆ ಇದ್ರ ಕ್ವಶನ್ ಕೇಳೋದು ಈ ತರ ಚಾಲೆಂಜ್ ವಿಡಿಯೋ ಮಾಡೋದನ್ನ ಟ್ರೈ ಮಾಡ್ತೀನಿ ಆಲ್ಮೋಸ್ಟ್ ಇವತ್ತಿನ ಈ ನಮ್ಮ ಊರಿನ ಒಂದು ಮಹಾಪ್ಪ ದೇವಸ್ಥಾನ ಜಾತ್ರೆ ಇಲ್ಲಿಗೆ ಮುಗಿಸ್ಬೇಕಂತೇಳಿ ನನಗ ಅನ್ಸ್ಲತ್ತದ ಯಾಕಂದ್ರ ಸ್ವಲ್ಪ ಆಸೆ ಇತ್ತು ಆಗತ್ತ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ನನಗ ಸಪೋರ್ಟ್ ಮಾಡ್ರಿ ನೋಡ್ರಿ ನಮ್ದು ಏನಾದ್ರ ಶಿವಾನಂದ ಸ್ವಾಮಿ ಅವರು ಮತ್ತೆ ಇವ್ರ ಅಣ್ಣ ಮತ್ ಆಲ್ಮೋಸ್ಟ್ ಆಗಿ ಜಾಸ್ತಿ ಆಗಿ ನಮ್ದ ವಿಶಾಲ್ ಅವರು ಸೊ ಇವ್ರೆಲ್ಲರಿಗೂ ಒಂದು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳ್ತೀನಿ ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಇಷ್ಟ ಆದ್ರೆ ಸಪೋರ್ಟ್ ಮಾಡ್ರಿ ಇಷ್ಟ ಆದ್ರೂ ಫಾಲೋ ಮಾಡ್ರಿ ಇಷ್ಟ ಆಗಿಲ್ಲ ಅಂದ್ರ ಅನ್ಫಾಲೋ ಮಾಡ್ರಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡ್ರಿ ನಮ್ಮ ವಿಡಿಯೋಗೆ ಸದಾಕಾಲ ನಿಮ್ಮ
ಆಶೀರ್ವಾದ ಇರ್ಲಿ. ಜೈ ಚಾಲೆಂಜಿಂಗ್ ಹಿಂದ್, ಜೈ ವಿಡಿಯೋ ಮಾಡಿ ಕರ್ನಾಟಕ, ಅದ್ರ ಬಗ್ಗೆ ಭಾರತ್ ಹಾಕಿಲ್ಲ ಮಾತಾ. ಅಂತ ಹೇಳಿ ಯಾರು ಟೆನ್ಷನ್ ತಗೊಳ್ರಿ. ಇದು ಚಾಲೆಂಜಿಂಗ್ ವಿಡಿಯೋ ಬಗ್ಗೆನೇ ಇದು ಟಾಪಿಕ್ ವಿಡಿಯೋ ಪ್ಲೇ ಆಗ್ಲತ್ತಲ್ಲ, ಇದು ಅದೇ ಅದ. ಸೊ ನೆಕ್ಸ್ಟ್ ಟಾಪಿಕ್ ಏನದ ಚಾಲೆಂಜಿಂಗ್ ವಿಡಿಯೋ ಬರ್ಬೇಕಂತಂದ್ರೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಾಗಂದ್ರೆ ನಿಮಗೆ ನೆಕ್ಸ್ಟ್ ವಿಡಿಯೋ ಏನದ ಅಪ್ಲೋಡ್ ಬರ್ತದ. ಸೊ ಅದ್ರ ಬಗ್ಗೆ ನಾನು ಇನ್ಸ್ಟಾಗ್ರಾಮ್ದಾಗ ಸ್ಟೋರಿ ಇಡ್ತೀನಿ. ಸೊ ಫಟಾಫಟ ಕ್ಲಿಕ್ ಆಗಿ ಓಪನ್ ಮಾಡಿ ನೋಡ್ತಾ ಇರಬೇಕು, ನನಗೆ ಸಪೋರ್ಟ್ ಮಾಡ್ತಾ ಇರಬೇಕು. ಚಲೋ, ಜೈ ಹಿಂದ್, ಜೈ ಕರ್ನಾಟಕ.